ಗೈಸ್, ಇವತ್ ನಾವ್ ನೋಡಕ್ ಬಂದಿರೋದು ಒಂದು ಚೈನೀಸ್ ಫ್ಯಾಂಟಸಿ ಅಡ್ವೆಂಚರ್ ಮಿಸ್ಟರಿ ಥ್ರಿಲ್ಲರ್ ಮೂವಿಯನ್ನ. ಖಂಡಿತ ಇದ್ರಲ್ಲಿ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಅಂತ ಟರ್ನ್ಸ್ ಗಳು ಟ್ವಿಸ್ಟ್ ಗಳೆಲ್ಲ ಬರ್ತಾನೆ ಇರುತ್ತೆ. ಒಬ್ಬ ವಿಲ್ಲನ್ ನಮ್ಮ ಹೀರೋ ಹೀರೋಯಿನ್ ಫ್ರೆಂಡ್ಸು ಎಲ್ಲರನ್ನೇ ಕರ್ಕೊಂಡು ಬಂದು ಬಂಧಿಸ್ತಾನೆ. ಯಾಕಂದ್ರೆ ಆ ವಿಲ್ಲನ್ ಹತ್ರ ಒಂದು ಮಿಸ್ಟರಿಯಸ್ ಆದ ಮೆಕ್ಯಾನಿಸಮ್ ಅನ್ನುವ ಒಂದು ರೂಮ್ ಇದೆ. ಬಟ್ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಆ ರೂಮ್ ಅನ್ನ ಆಕ್ಟಿವೇಟ್ ಮಾಡೋದಿಕ್ಕೆ ಬೇಕಾಗಿರುವ ಕೀಯನ್ನ ಅದೇ ರೂಮ್ ನ ಒಳಗಡೆನೆ ಬಚ್ಚಿಟಿ ಮಡಗಿದ್ದಾರೆ. ಅಂಡ್ ಆ ಮೆಕ್ಯಾನಿಸಮ್ ಅನ್ನುವ ರೂಮು ಎಷ್ಟೊಂದು ಭಯಾನಕವಾಗಿದೆ ಅಂದ್ರೆ ಆ ಮೆಕ್ಯಾನಿಸಮ್ ನ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವರು ಮಾತ್ರ ವಾಪಸ್ಸು ಬರೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದೇ ರೂಮ್ ನ ಒಳಗಡೆನೆ ಅವರ ಪ್ರಾಣವನ್ನ ಬಿಡ್ಬೇಕಾಗುತ್ತೆ. ಸೊ ಇದೇ ರೀತಿ ಇರ್ಬೇಕಾದ್ರೆ ಆ ವಿಲ್ಲನ್ಗೆ ನಮ್ಮ ಹೀರೋ ಒಬ್ಬ ತುಂಬಾನೇ ನಿಪುಣನಾದ ಮೆಕ್ಯಾನಿಸ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಅವಳನ್ನ ಕಿಡ್ನಾಪ್ ಅನ್ನ ಮಾಡಿ ನೋಡು ಆ ರೂಮ್ ನ ಒಳಗಡೆ ಹೋಗಿ ಕೀಯನ್ನ ತಂದು ಕೊಟ್ಟಿಲ್ಲ ಅಂದ್ರೆ ನಿನ್ನ ಗರ್ಲ್ ಫ್ರೆಂಡ್ ಅವಳ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಅನ್ನ ಮಾಡ್ತಾನೆ. ಹಾಗಿದ್ರೆ ನಮ್ ಹೀರೋ ಆ ಕೀಯನ್ನ ಹುಡುಕಿ ಆ ರೂಮ್ ನಿಂದ ಹೊರಗಡೆ ಬರ್ತಾನ. ನಂತರ ನಮ್ಮ ಹೀರೋಯಿನ್ ಅವಳನ್ನ ಕಾಪಾಡ್ತಾನ ಇಲ್ವಾ ಅನ್ನುವ ಒಂದು ಭಯಂಕರವಾದ ಸೂಪರ್ ಥ್ರಿಲ್ಲರ್ ಮೂವಿಯನ್ನೇ ನೋಡ್ತಾ ಇದೀವಿ. ಅದು ಅಲ್ಲದೆ ಈ ಮೂವಿಯಲ್ಲಿ ಬರುವ ಟ್ರ್ಯಾಪ್ ಗಳು, ಟ್ವಿಸ್ಟ್ ಗಳು, ಟರ್ನ್ಸ್ ಗಳು ಅಷ್ಟೇ ಯಾಕೆ ಸಿನಿಮ್ಯಾಟಿಕ್ ವಿಜುವಲ್ಸ್ ಎಲ್ಲನೂ ನಮ್ಮನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಅಂದಾಗೆ ಈ ಮೂವಿಯ ಹೆಸರು ಬಂದು ಮೋಹಿಶ್ ಮೆಕ್ಯಾನಿಸಮ್ ಅಂತ. ಸೊ ಒಂದು ಕ್ಷಣ ಕೂಡ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಡಬಲ್ ಧಮಾಕವನ್ನ ಕೊಡ್ಬೇಕು ಅಂತ ಮೂವಿ ಜಾದು ಲೋಕ ಅನ್ನುವ ಮತ್ತೊಂದು ಹೊಸ ಚಾನೆಲ್ ಅನ್ನವೇ ಕೂಡ ಕ್ರಿಯೇಟ್ ಅನ್ನ ಮಾಡಿದೀವಿ. ಅಂಡ್ ಅದ್ರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀವಿ. ಸೊ ಫಟಾಫಟ್ ಅಂತ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಏನೋ ತಡವನ್ನ ಮಾಡದೆ ಇವತ್ತಿನ ಮೂವಿಯ ಒಳಗಡೆಗಾಗಿನೇ ಬಂದ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಕಾರಾಗೃಹದಲ್ಲಿ ಬಂದಿಯಾಗಿರುವ ಲಾಜರ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಅಂಡ್ ಇವನು ಹೇಳುವ ಪ್ರಕಾರ ನಾನು ನನ್ನ ಫ್ರೆಂಡ್ಸು ಗರ್ಲ್ ಫ್ರೆಂಡು ಎಲ್ಲರೂ ಕೂಡ ಜುನ್ಪು ಅನ್ನುವ ಒಂದು ಹಳ್ಳಿಯಲ್ಲಿ ನೆಮ್ಮದಿಯಾಗಿನೇ ಬದುಕಿ ಬರ್ತಿದ್ವಿ. ಹಾಗೆ ನಮ್ಮ ರಾಜ ಕೂಡ ತುಂಬಾನೇ ಒಳ್ಳೆಯವನಾಗಿದ್ದ. ಆದ್ರೆ ಆ ರಾಜನ ಮಂತ್ರಿ ತುಂಬಾನೇ ಸ್ವಾರ್ಥಿಯಾಗಿ ಬದಲಾಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಅವನಿಗೆ ಒಂದು ಸೀಕ್ರೆಟ್ ಆದ ರೂಮ್ ನ ಬಗ್ಗೆ ಕೂಡ ಗೊತ್ತಾಗುತ್ತೆ. ಸೊ ಹೇಗಾದ್ರೂ ಮಾಡಿ ಆ ರೂಮ್ ಅನ್ನ ತಮ್ಮ ವಶಕ್ಕೆ ಪಡ್ಕೋಬೇಕು ಅನ್ನೋದಾಗಿನೇ ನೋಡಿದ್ದಾನೆ. ಆದ್ರಿಂದ ಸೀದಾ ರಾಜನ ಹತ್ರಕ್ಕೇನೆ ಬಂದು, ನೋಡಿ ಮಹಾರಾಜ, ಒಂದು ಸೀಕ್ರೆಟ್ ಆದ ರೂಮ್ ಇದೆ. ಒಂದ್ ವೇಳೆ ಅದನ್ನ ನಮ್ಮ ವಶಕ್ಕೆ ಏನಾದ್ರೂ ತಗೊಂಡ್ಬಿಟ್ರೆ ಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡೋದಿಕ್ಕೆ ಬರ್ಬೇಕಾದ್ರೆ ಆ ಎಲ್ಲಾ ಶತ್ರುಗಳನ್ನ ರೂಮ್ ನ ಒಳಗಡೆಗಾಗಿನೇ ಬಿಡೋಣ. ಆ ರೂಮ್ ನಲ್ಲಿ ಎಂತೆಂತ ಟ್ರ್ಯಾಪ್ ಗಳಿದೆ ಅಂದ್ರೆ ಅದರಿಂದ ಬದುಕಿ ಬರೋದಿಕ್ಕೆ ಯಾರ ಕೈಲಿವೆ ಸಾಧ್ಯನೇ ಇಲ್ಲ. ಆ ರೀತಿ ಮಾಡಿದ್ರೆ ನಿಮ್ಮನ್ನ ಸೋಲ್ಸೋರು ಯಾರಿವೇ ಇಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ರಾಜ ಕೂಡ ಸರಿ ಹೋಗಿ ಅನ್ನೋದಾಗಿನೇ ಹೇಳ್ಬಿಟ್ಟಿದ್ದಾನೆ. ಅಷ್ಟೇ ಅವಾಗಿನಿಂದ ಮಂತ್ರಿ ಅವನ ಆಟವನ್ನ ಶುರು ಮಾಡ್ಕೊಂಡು ನಮ್ಮ ಜುಂಪು ಹಳ್ಳಿನಲ್ಲಿರುವ ಎಲ್ಲರನ್ನವೇ ಕೂಡ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಅದ್ರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಸೊ ನನ್ನ ಶಾಯಿರಾ ಅವಳನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಬಂದು ನಾನು ಕೂಡ ಸಿಕ್ಕಾಕೊಂಡೆ. ಇನ್ನು ಆ ಮೆಕ್ಯಾನಿಸಮ್ ಅನ್ನುವ ರೂಮ್ ನ ಬಗ್ಗೆ ಹೇಳೋದಾದ್ರೆ ಅದೊಂದು ತುಂಬಾನೇ ಸೀಕ್ರೆಟ್ ಆದ ಒಂದು ಮಿಸ್ಟೀರಿಯಸ್ ಆದ ರೂಮ್. ಆ ರೂಮ್ ನ ಒಳಗಡೆ ಹೋಗೋದೇನೋ ತುಂಬಾನೇ ಸುಲಭ, ಬಟ್ ಆದ್ರೆ ಅದರಿಂದ ಬಚಾವಾಗಿ ವಾಪಸ್ ಬರೋದಂತೂ ಸಾಧ್ಯನೇ ಇಲ್ಲ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಇದೇ ರೀತಿ ಇವನ ಜೊತೆ ನಡೆದಿರುವ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋವಿನ ಜೊತೆ ಆ ಮೆಕ್ಯಾನಿಸಮ್ ರೂಮ್ ನ ಒಳಗಡೆಗೆ ಬರೋದಿಕ್ಕಾಗಿ ಒಂದು ಟೀಮು ರೆಡಿ ಆಗಿದೆ. ಸೊ ಆ ಟೀಮ್ ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದಾಗಿ ಒಂದು ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೊಂಡ್ ಬಿಡೋಣ. ನೋಡಿ, ಈ ಕರಡಿಯ ಹಾಗೆ ಕೂದಲನ್ನ ಮಡಗಿರೋನ್ನ ಮಾಂತ್ರಿಕ ಅಂತ ಕರೆಯೋಣ. ಇನ್ನು ಕಟ್ಮಸ್ತ್ ಆಗಿ ಬಾಡಿಯನ್ನೆಲ್ಲ ಬಿಲ್ಡ್ ಮಾಡಿರುವ ವ್ಯಕ್ತಿಯನ್ನ ವೋಜೋ ಅಂತ ಕರೆಯೋಣ. ನಂತರ ತಲೆಗೂ ಕೂಡ ಮಾಸ್ಕ್ ಅನ್ನ ಹಾಕೊಂಡು ಬಂದಿರುವವನ ಹೆಸರು ಬಂದು ಹುಡ್ಡಿ ಅಂತ. ಇನ್ನು ಇವರ ಗ್ಯಾಂಗ್ ಅಲ್ಲಿ ಮ್ಯಾಸ್ಕಿ ಅನ್ನುವ ಒಂದು ಹುಡುಗಿ ಕೂಡ ಬಂದಿದ್ದಾಳೆ. ಇನ್ನು ಕೊನೆಯದಾಗಿ ಉಳಿದಿರೋದು ಟರ್ಬೋ ಅನ್ನುವ ವ್ಯಕ್ತಿ. ಸೊ ಇವಾಗ ಇವರೆಲ್ಲರೂ ಸೇರ್ಕೊಂಡು ಆ ರೂಮ್ ನ ಒಳಗಡೆಗೆನೆ ಬಂದು ಈ ರೂಮ್ ಅನ್ನ ಆಕ್ಟಿವೇಟ್ ಮಾಡುವ ಕೀಯನ್ನ ಹುಡುಕ್ಬೇಕಿದೆ. ಬಟ್ ಆದ್ರೆ ಅದು ಅಷ್ಟೊಂದು ಸುಲಭವಾದ ಮಾತಲ್ಲ. ಅದು ಅಲ್ದಿರ ಕೀಯನ್ನ ಈ ರೂಮ್ ನ ಒಳಗಡೆನೆ ಬಳಸೋದಿಕ್ಕೆ ಆಗಲ್ಲ. ಆ ರೂಮ್ ನಿಂದ ಹೊರಗಡೆ ಬಂದು ಕೀಯನ್ನ ಬಳಸಿದ್ರೆ ಮಾತ್ರ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಇವಾಗ ನಮ್ಮ ಪೂರ್ತಿಯಾದ ಟೀಮ್ ಕೂಡ ರೂಮ್ ನ ಒಳಗಡೆಗಾಗಿನೇ ಬಂದು ಒಂದು ದೊಡ್ಡ ಮೂರ್ತಿಯ ಕೈಯಲ್ಲಿ ಒಂದು ಕ್ಯಾಂಡಲ್ ಅನ್ನ ಕಚ್ಚಿಸ್ತಾರೆ. ಅಂಡ್ ಇದನ್ನ ನೋಡುವ ನಮ್ಮ ಮಾಂತ್ರಿಕ ಈ 4 ಮೂರ್ತಿಗಳಿವೆ ಕೂಡ ಸ್ವರ್ಗದ 4 ದಿಕ್ಕುಗಳನ್ನ ತೋರಿಸುತ್ತೆ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ಈ ಮಾತನ್ನ ಕೇಳುವ ನಮ್ಮ ವೋಜೋ ನಂಬೋದೇ ಇಲ್ಲ. ಆದ್ರಿಂದ ಇವಾಗ ಮಾಂತ್ರಿಕ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಒಂದ್ ವೇಳೆ ನಿನ್ಗೆ ಡೌಟ್ ಇದ್ರೆ ಆ ಮೂರ್ತಿಯಲ್ಲಿರುವ ಕೆಂಪು ಬಣ್ಣದ ಹಗ್ಗವನ್ನ ಎಳ್ದು ನೋಡು. ಆ ನಂತರ ಮೂರ್ತಿ ನಿನ್ನನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ಸರಿ ಓಕೆ ನೋಡಿ ಬಿಡೋಣ ಅಂತ ನಮ್ಮ ವೋಜೋ ಕೂಡ ಬಂದು ಆ ಕೆಂಪು ಬಣ್ಣದ ಹಗ್ಗವನ್ನ ಹಿಡಿದು ಎಳ್ಬಿಡ್ತಾನೆ. ಅಷ್ಟೇ ಆ ರೀತಿ ಎಳಿತಿದ್ದಾಗೆ ಆ ಮೂರ್ತಿ ಕೂಡ ಆಕ್ಟಿವೇಟ್ ಆಗಿ
ಅದ್ರ ಕೈಯಲ್ಲಿ ಒಂದು ಕ್ಯಾಂಡಲ್ ಅನ್ನ ಕಚ್ಚಿಸಿ ಮಡಗಿದ್ರು ಅಲ್ವಾ. ಸೊ ಆ ಬೆಂಕಿ ಈ ಮೂರ್ತಿಯ ಮುಖಾಂತರ ಒಂದು ದೊಡ್ಡ ಮೂರ್ತಿಯ ಹತ್ರಕ್ಕಾಗಿನೇ ಬಂದು ಆ ಸಂಪೂರ್ಣವಾದ ಜಾಗವೆಲ್ಲ ಬೆಂಕಿಯಿಂದ ಕಚ್ಕೊಳ್ಳೋದಿಕ್ಕೆ ಶುರುವಾಗುತ್ತೆ. ಆ ರೀತಿ ಬೆಂಕಿ ಎಲ್ಲ ಕಚ್ಕೋಬೇಕಾದ್ರೆ ಒಂದು ದೊಡ್ಡ ಗಾತ್ರದ ಮೂರ್ತಿ ಕೂಡ ಆಕ್ಟಿವೇಟ್ ಆಗುತ್ತೆ. ಸೊ ಆ ಮೂರ್ತಿ ಕೂಡ ತನ್ನ 2 ಕೈಗಳನ್ನ ರಿಲೀಸ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಕತ್ತಿ ನಮ್ಮ ಮ್ಯಾಸ್ಗೆ ಅವಳನ್ನ ಕೊಲ್ಲೋದಿಕ್ಕಾಗಿನೇ ಬರುತ್ತೆ. ಬಟ್ ಆದ್ರೆ ಸರಿಯಾದ ಟೈಮಿಗೆ ನಮ್ಮ ಹುಡಿ ಅವಳನ್ನ ಹಿಡ್ಕೊಂಡು ಕಾಪಾಡ್ತಾನೆ. ಮೇ ಬಿ ನಮ್ಮ ಹುಡಿ ಅವಳನ್ನ ಲವ್ವನ್ನ ಮಾಡ್ತಿದ್ದಾನೆ ಅನ್ಸುತ್ತೆ. ಬಟ್ ಆದ್ರೆ ನಮ್ಮ ಮ್ಯಾಸ್ಗೆ ಅವನನ್ನ ಇಗ್ನೋರ್ ಅನ್ನ ಮಾಡಿ ಹಾಕ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮೇಲ್ಗಡೆಯಿಂದ ದೊಡ್ಡ ದೊಡ್ಡ ರಾಕ್ಷಸ ಮೂರ್ತಿಗಳು ಕೆಳಗಡೆ ಬೀಳುತ್ತೆ. ಅಂಡ್ ಅವುಗಳನ್ನ ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿನೇ ಕಾಣಿಸ್ತಾ ಇದಾವೆ. ಸೊ ಇವು ಏನು ಅಂತ ಇಬ್ರು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಆ ಮೂರ್ತಿಗಳ ಕೈಯಲ್ಲಿ ತುಂಬಾನೇ ಭಯಂಕರವಾದ ಶಾರ್ಪ್ ಆಗಿರುವ ಕತ್ತಿಗಳೆಲ್ಲ ಇರ್ತಾ ಇದೆ. ಸೊ ನೋಡ್ತಿದ್ದಾಗೆ ಬುಗುರಿಯ ಹಾಗೆ ತಿರುಗಿಕೊಂಡು ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾವೆ. ಇದನ್ನ ನೋಡುವ ನಮ್ಮ ಬೋಜ ಒಂದು ಕತ್ತಿಯನ್ನ ತಗೊಂಡು ಅಟ್ಯಾಕ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಆ ಮೂರ್ತಿಗಳು ಇವನ ಕತ್ತಿಯನ್ನೇ ಛಿದ್ರವನ್ನ ಮಾಡಿ ಹಾಕ್ತಾವೆ. ಇನ್ನು ನಮ್ಮ ಮ್ಯಾಸ್ಕಿಗಂತೂ ಯಾವ್ದೇ ಫೈಟಿಂಗ್ ಅನ್ನ ಮಾಡೋದಿಕ್ಕೆ ಬರ್ದಿರೋದ್ರಿಂದ ಆ ಜಾಗದಿಂದಾನೇ ಓಡಿ ಹೋಗೋದಿಕ್ಕಾಗಿ ನೋಡ್ತಾಳೆ. ಬಟ್ ಆದ್ರೆ ಆ ಮೂರ್ತಿಗಳು ಕೂಡ ವೆಪನ್ ಅನ್ನ ನಮ್ಮ ಮ್ಯಾಸ್ಕಿ ಕಡೆಗೆ ಎಸಿಬೇಕಾದ್ರೆ ಇವಾಗ್ಲೂ ಕೂಡ ನಮ್ಮ ಹುಡಿ ಮಧ್ಯಕ್ಕೇನೆ ಬಂದು ಇವಳನ್ನ ಕಾಪಾಡ್ತಾನೆ. ಇನ್ನು ನಮ್ಮ ಟರ್ಬೋವಿನ ಬಗ್ಗೆ ಹೇಳೋದಾದ್ರೆ ಅವನು ಕತ್ತಿ ಬರಸಿಯಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿದ್ದಾನೆ. ಆದ್ರೆ ಈ ಮೂರ್ತಿಗಳ ಮೇಲೆ ಅಟ್ಯಾಕ್ ಅನ್ನ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಈ ಮೂರ್ತಿಗಳನ್ನ ತುಂಬಾನೇ ಪವರ್ಫುಲ್ ಆದ ಮೆಟಲ್ ಗಳಿಂದಾನೇ ಮಾಡಿದ್ದಾರೆ. ಸೊ ಇವುಗಳ ಕಥೆಯನ್ನ ಮುಗಿಸೋದಿರ್ಲಿ, ಇವುಗಳಿಗೆ ಡ್ಯಾಮೇಜ್ ಅನ್ನ ಮಾಡೋದು ಕೂಡ ತುಂಬಾನೇ ಡಿಫಿಕಲ್ಟ್ ಆಗ್ಬಿಟ್ಟಿದೆ. ಹಾಗೆ ನಮ್ಮ ಮಾಂತ್ರಿಕನ ಬಗ್ಗೆ ಹೇಳೋದಾದ್ರೆ ಇವನು ಕೂಡ ಮೂರ್ತಿಗಳಿಂದ ಹೆದರ್ಕೊಂಡು ಅಲ್ಲಿ ಇಲ್ಲಿ ಅಂತ ತಪ್ಪಿಸ್ಕೊಂಡು ಓಡೋದಿಕ್ಕಾಗಿ ನೋಡಿದಾನೆ. ಬಟ್ ಆದ್ರೆ ಒಂದು ಮೂರ್ತಿ ಇವನ ಮೇಲುವೆ ಅಟ್ಯಾಕ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಸರಿಯಾದ ಟೈಮಿಗೆ ನಮ್ಮ ಹೀರೋ ಎಂಟ್ರಿ ಕೊಟ್ಟು ಇವನನ್ನು ಕೂಡ ಕಾಪಾಡಿದಾನೆ. ಬಟ್ ಆದ್ರೆ ಇದನ್ನ ನೋಡುವ ಬೇರೆ 2 ಮೂರ್ತಿಗಳು ಇವರ ಕಡೆಗಾಗಿನೇ ಬಂದ್ಬಿಡುತ್ತೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೂಡ ಬೇರೆ ದಾರಿ ಇಲ್ದೆ ನಿಂತ್ಕೋತಾನೆ. ಯಾಕಂದ್ರೆ ಇವಾಗ ತಪ್ಪಿಸ್ಕೊಳ್ಳೋದಿಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ನಮ್ಮ ಕತೆ ಇಲ್ಲಿಗೆ ಮುಗೀತು ಅಂತ ಹಾಗೇನೆ ನಿಂತಿರ್ಬೇಕಾದ್ರೆ ಒಂದು ಸೀಕ್ರೆಟ್ ಡೋರ್ ಕೂಡ ಓಪನ್ ಆಗಿ ಒಳಗಡೆಯಿಂದ ಒಂದು ಹುಡುಗಿ ಹೊರಗಡೆಗಾಗಿನೇ ಬರ್ತಾಳೆ. ಅಷ್ಟೇ ಈ ಮೂರ್ತಿಗಳು ನಮ್ಮ ಹೀರೋವನ್ನ ಬಿಟ್ಟು ಆ ಹುಡುಗಿ ಕಡೆಗಾಗಿನೇ ಬರ್ತವೆ. ಸೊ ಆ ರೀತಿ ಓಡ್ಕೊಂಡು ಬರ್ತಾ ಇದ್ದ ಆ ಹುಡುಗಿ ಸೈಲೆಂಟ್ ಆಗಿನೇ ನಿಂತ್ಕೊಬಿಡ್ತಾಳೆ. ಅಂಡ್ ಆ ಹುಡುಗಿ ಆ ರೀತಿ ಸೈಲೆಂಟ್ ಆಗಿ ನಿಂತ್ಕೋಬೇಕಾದ್ರೆ ಆ ಮೂರ್ತಿಗಳಿವೆ ಕೂಡ ಅವಳಿಗೆ ಏನನ್ನವೇ ಮಾಡದೆ ಅವುಗಳಿವೆ ಕೂಡ ಸೈಲೆಂಟ್ ಆಗಿನೇ ನಿಂತಿದಾವೆ. ಸೊ ಇದನ್ನ ನೋಡುವ ನಮ್ಮ ಹೀರೋಗೆ ಎಲ್ಲ ವಿಷಯ ಕೂಡ ಅರ್ಥವಾಗ್ಬಿಡುತ್ತೆ. ಅಂದ್ರೆ ಈ ಮೂರ್ತಿಗಳು ನಮ್ಮನ್ನ ನೋಡ್ಕೊಂಡು ಬಂದು ಅಟ್ಯಾಕ್ ಅನ್ನ ಮಾಡ್ತಿಲ್ಲ, ಬದಲಾಗಿ ನಾವು ಅಲ್ಲಿ ಇಲ್ಲಿ ಅಂತ ಓಡಾಡಿದ್ರೆ ಒಂದು ವೈಬ್ರೇಷನ್ ಬರುತ್ತೆ ಅಲ್ವಾ, ಆ ವೈಬ್ರೇಷನ್ ಅನ್ನ ಸೆನ್ಸ್ ಮಾಡ್ಕೊಂಡು ಬಂದು ಅಟ್ಯಾಕ್ ಅನ್ನ ಮಾಡ್ತಾ ಇದಾವೆ. ಅಂದ್ರೆ ನಾವು ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಇವುಗಳಿವೆ ಕೂಡ ಅಟ್ಯಾಕ್ ಅನ್ನ ಮಾಡದೆ ಸೈಲೆಂಟ್ ಆಗಿನೇ ನಿಂತ್ಕೋತಾವೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಶಾಯರಾ ಅವಳನ್ನ ಕಾಪಾಡ್ಕೋಬೇಕು ಅಂತ ನಮ್ಮ ಹೀರೋ ಒಬ್ಬ ಕೆಲ್ಸವನ್ನ ಮಾಡುವ ಗುಲಾಮನ ಗೆಟಪನ್ನ ಹಾಕೊಂಡು ಇಲ್ಲಿಗೆ ಬಂದಿದ್ದಾನೆ. ಅಂಡ್ ಅವಾಗ್ಲೇ ನಮ್ಮ ಹೀರೋಗೆ ಕೂಡ ಗೊತ್ತಾಗಿರೋದು ಈ ಮಂತ್ರಿ ಕೇವಲ ನಮ್ಮ ಜುಂಪು ಹಳ್ಳಿಯಿಂದ ಜನರನ್ನ ಕರ್ಕೊಂಡು ಬಂದಿಲ್ಲ, ಬದಲಾಗಿ ಸುತ್ತಮುತ್ತಲಿನ ಎಲ್ಲಾ ಊರಿಂದನವೇ ಕೂಡ ಜನರನ್ನ ಕರ್ಕೊಂಡು ಬಂದು ಕೂಡಾಕಿದ್ದಾನೆ ಅನ್ನೋದಾಗಿ ಎಲ್ಲಾ ವಿಷಯವನ್ನವೇ ಕೂಡ ತಿಳ್ಕೊಂಡಿದ್ದಾನೆ. ಆ ನಂತರ ಇವನು ಕೆಲ್ಸ ಮಾಡುವ ಗುಲಾಮನ ಹಾಗೆ ಬಂದಿದ್ದ ಅಲ್ವಾ. ಸೊ ನಮ್ಮ ಹೀರೋವನ್ನವೇ ಕೂಡ ಸುರಂಗವನ್ನ ತೋಡೋದಿಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಆ ರೀತಿ ಬರ್ಬೇಕಾದ್ರೆ ನಮ್ಮ ಹೀರೋ ಒಂದು ವಿಸಿಲ್ ಅನ್ನ ನುಡಿಸ್ಕೊಂಡು ಬಂದಿದ್ದಾನೆ. ಆಕ್ಚುಲ್ ಆಗಿ ವಿಸಿಲ್ ಬಂದು ಸೈನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದ್ರ ಬಗ್ಗೆ ನಮ್ಮ ಸಾಯಿರಾಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಅಂಡ್ ಅದೇ ರೀತಿ ನಮ್ಮ ಸಾಯಿರಾ ಕೂಡ ವಿಸಿಲ್ ಅನ್ನ ಕೇಳಿಸ್ಕೊಂಡು ನೋಡಿ ನಮ್ಮನ್ನ ಕಾಪಾಡೋದಿಕ್ಕಾಗಿ ನಮ್ಮ ಲೇಸರ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಸೊ ಯಾರು ಕೂಡ ಚಿಂತೆಯನ್ನ ಮಾಡ್ಬೇಡಿ, ಖಂಡಿತ ನಾವೆಲ್ಲರೂ ವಾಪಸ್ ಹೋಗ್ತೀವಿ ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಇನ್ನೊಂದ್ ಕಡೆ ನೋಡಿದ್ರೆ ಕೆಲ್ಸವನ್ನ ಮಾಡೋದಿಕ್ಕೆ ಬಂದಿರುವ ಎಲ್ಲಾ ಗುಲಾಮರಿಗೆ ತಿನ್ನೋದಿಕ್ಕಾಗಿ ಕಪ್ಪು ಬಣ್ಣದಲ್ಲಿರುವ ಒಂದು ಫುಡ್ ಅನ್ನವೇ ಕೂಡ ಕೊಡ್ತಾರೆ. ಅಂಡ್ ಅದೇ ರೀತಿ ಎಲ್ಲರೂ ಫುಡ್ ಅನ್ನ ತಿಂತಿರ್ಬೇಕಾದ್ರೆ ನಮ್ಮ ಹೀರೋ ಇವನ ತಲೆಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡು ಬಂದಿದ್ದಾನೆ ಅಲ್ವಾ. ಸೊ ಅದೇ ಪ್ಲಾನ್ ಅನ್ನ ಎಲ್ಲರಿಗೂ ಕೂಡ ಹೇಳ್ತಾನೆ. ನೋಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವಿಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬೇಕು. ಹಾಗೆ ನಮ್ಮ ಕುತ್ತಿಗೆಯಲ್ಲಿ ಒಂದು ಬೆಲ್ಟ್ ಅನ್ನವೇ ಕೂಡ ಹಾಕಿದ್ದಾರೆ ಅಲ್ವಾ, ಅದನ್ನ ಓಪನ್ ಮಾಡೋದಿಕ್ಕೂ ಕೂಡ ನಾನು ಒಂದು ಕೀ ಅನ್ನ ರೆಡಿ ಮಾಡಿದ್ದೀನಿ. ಅದು ಅಲ್ಲದೆ ಇವಾಗ ಊಟದ ಟೈಮ್ ಆಗಿರೋದ್ರಿಂದ ಈ ಸೋಲ್ಜರ್ ಗಳಿವೆ ಕೂಡ ಇವರ ಡ್ಯೂಟಿಯನ್ನ ಮುಗಿಸ್ಕೊಂಡು ರೆಸ್ಟ್ ಅನ್ನ ಮಾಡೋದಿಕ್ಕಾಗಿ ಹೋಗ್ತಾರೆ. ಆ ನಂತರ ಬೇರೆ ಸೋಲ್ಜರ್ ಗಳು ಬರೋದಿಕ್ಕೆ 2 ನಿಮಿಷಗಳಾಗಿ ಟೈಮ್ ಇರುತ್ತೆ. ಆ 2 ನಿಮಿಷಗಳ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳ್ತಾನೆ. ಅಂಡ್ ಅದೇ ರೀತಿಯ ಸೈನಿಕರು ಕೂಡ ಹೋಗ್ಬೇಕಾದ್ರೆ ಆ ಗ್ಯಾಪ್ ಅನ್ನೇ ಬಳಸ್ಕೊಂಡು ನಮ್ಮ ಪೂರ್ತಿಯಾದ ಟೀಮು ಅಲ್ಲಿಂದ ಹೊರಗಡೆಗಾಗಿನೇ ಬಂದು ಅದೇ ಎಲ್ಲಾ ಹೆಂಗಸರನ್ನುವೇ ಬಂಧಿಸಿ ಮಡಗಿದ್ದಾರೆ ಅಲ್ವಾ. ಅದೇ ಜಾಗಕ್ಕೆ ನಮ್ಮ ಹೀರೋ ಮತ್ತೆ ಟರ್ಬೋ ಕೂಡ ಬರ್ತಾರೆ. ಒಂದಷ್ಟು ಹೆಂಗಸರು ಇಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಕೆಲವರಂತೂ ಮಂತ್ರಿಯ ಬಗ್ಗೆ ಹೆದರ್ಕೊಂಡು ಅದೇ ಜಾಗದಲ್ಲಿನೇ ಉಳ್ಕೋತಾರೆ.
ನೆಕ್ಸ್ಟ್ ನಮ್ಮ ಹೀರೋ ಕುತ್ತಿಗೆಯಲ್ಲಿ ಹಾಕಿರುವ ಬೆಲ್ಟ್ ಅನ್ನ ತೆಗಿಯೋದಿಕ್ಕೆ ಒಂದು ಕೀಯನ್ನ ರೆಡಿ ಮಾಡಿದ್ದ ಅಲ್ವಾ, ಅದೇ ಕೀಯನ್ನ ನಮ್ಮ ಹುಡಿ ತಂದು ಮೆಸ್ಕಿ ಅವಳ ಕುತ್ತಿಗೆಯಲ್ಲಿರುವ ಬೆಲ್ಟ್ ಅನ್ನ ತೆಗಿತಾನೆ. ಅಂಡ್ ಇವಾಗ ಮೆಸ್ಕಿ ಮತ್ತೆ ಹುಡಿ ಇಬ್ಬರು ಕೂಡ ಲಿಫ್ಟ್ ನ ಹತ್ರಕ್ಕಾಗಿ ಬರ್ಬೇಕಾದ್ರೆ ಅದೇ ಜಾಗದಲ್ಲಿ ನಿಂತಿರುವ ನಮ್ಮ ಹೀರೋ ಯಾಕೆ ನೀವು ಶಾಯಿರಾ ಅವಳನ್ನ ಕರ್ಕೊಂಡು ಬಂದಿಲ್ಲ ಅನ್ನೋದಾಗಿ ಕೇಳ್ಬೇಕಾದ್ರೆ ನಮ್ಮ ಹುಡಿ ಇವಾಗ ಶಾಯಿರಾ ಅಲ್ಲಿ ಇಲ್ವೇ ಇಲ್ಲ ಅನ್ನೋದಾಗಿ ಹೇಳ್ಬಿಡ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ನಮ್ಮ ಹೀರೋ ಒಂದು ಕ್ಷಣ ಗಾಬರಿ ಆಗ್ಬಿಡ್ತಾನೆ. ಸರಿ ಓಕೆ, ನಮ್ಮ ಟೀಮ್ ಅವ್ರನ್ನ ಕರ್ಕೊಂಡು ಎಲ್ಲರೂ ಕೂಡ ಎಸ್ಕೇಪ್ ಆಗಿ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಟೀಮ್ ನವ್ರು ನಮ್ಮ ಹೀರೋ ಮತ್ತೆ ಸಾಯಿರಾವನ್ನ ಬಿಟ್ಟು ಇಲ್ಲಿಂದ ಹೋಗೋದಿಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸೊ ನಾವು ಕೂಡ ನಿಮ್ಮ ಜೊತೆಯಾಗಿನೇ ಇರ್ತೀವಿ ಅಂತ ಇವರ ಜೊತೆನೆ ಉಳ್ಕೋತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶಾಯಿರಾ ಅವಳನ್ನ ತೋರಿಸ್ಬೇಕಾದ್ರೆ ಈ ಮಂತ್ರಿಗಳ ಟೀಮ್ ನವ್ರು ನಮ್ಮ ಶಾಯಿರಾ ಅವಳನ್ನ ಎತ್ತಾಕೊಂಡು ಬಂದು ಒಂದು ಪಂಜರದ ಒಳಗಡೆ ಇಟ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಸಾಯಿರಾ ಅವಳನ್ನ ಕಾಪಾಡೋಣ ಅಂತ ಬರ್ಬೇಕಾದ್ರೆ ನಮ್ಮ ಮಿಕ್ಕಿರುವ ಟೀಮ್ ನವ್ರು ನಮ್ಮ ಹೀರೋವನ್ನ ತೊಡೆದು ನಿಲ್ಲಿಸ್ತಾರೆ. ಯಾಕಂದ್ರೆ ನಾವೇನಾದ್ರೂ ಸಾಯಿರಾ ಅವಳನ್ನ ಕಾಪಾಡೋಕೆ ಬಂದಿದೀವಿ ಅಂತ ಮಂತ್ರಿಗೆ ಗೊತ್ತಾಗ್ಬಿಟ್ರೆ ಅವನು ನಮ್ಮ ಪೂರ್ತಿಯಾದ ಟೀಮಿನವರ ಕಥೆಯನ್ನ ಮುಗಿಸ್ಬಿಡ್ತಾನೆ ಅಲ್ವಾ. ಸೊ ನಮ್ಮ ಟೀಮ್ ನವರು ಹೀರೋವನ್ನ ತೊಡೆದು ನಿಲ್ಲಿಸ್ತಾರೆ. ಬಟ್ ಆದ್ರೆ ಆ ಮಂತ್ರಿ ನಮ್ಮ ಹೀರೋವನ್ನ ಹಿಡಿಯೋದಿಕ್ಕಾಗಿನೇ ಈ ಟ್ರ್ಯಾಪ್ ಅನ್ನ ರೆಡಿ ಮಾಡಿದಾನೆ. ಆಕ್ಚುಯಲ್ ಆಗಿ ಏನಾಗಿದೆ ಅಂದ್ರೆ ನಮ್ಮ ಹೀರೋ ಒಂದು ವಿಸಿಲ್ ಅನ್ನ ಹೊಡಿಬೇಕಾದ್ರೆ ನಮ್ಮ ಶಾಯಿರಾ ಸೌಂಡ್ ಅನ್ನ ಕೇಳಿಸ್ಕೊಂಡು ನಮ್ಮನ್ನ ಕಾಪಾಡೋದಿಕ್ಕೆ ನಮ್ಮ ಹೀರೋ ಬಂದ ಅಂತ ಹೇಳಿದ್ಲು ಅಲ್ವಾ. ಬಟ್ ಆದ್ರೆ ಆ ಹೆಂಗಸರಲ್ಲಿರುವ ಒಬ್ಬಳು ಲೇಡಿ ಮಂತ್ರಿ ಹತ್ರಕ್ಕೆ ಬಂದು ಈ ರೀತಿ ಕಾಪಾಡೋದಿಕ್ಕಾಗಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂತ ಎಲ್ಲವನ್ನ ಹೇಳ್ಕೊಬಿಟ್ಟಿದ್ದಾಳೆ. ಆ ರೀತಿ ಸತ್ಯವನ್ನ ಹೇಳ್ಕೊಂಡ್ರೆ ನನ್ನನ್ನ ಬಿಟ್ಬಿಡ್ತಾನೆ ಅನ್ನೋದಾಗಿ. ಬಟ್ ಆದ್ರೆ ಆ ಮಾತನ್ನ ಕೇಳುವ ಮಂತ್ರಿ ಡೈರೆಕ್ಟ್ ಆಗಿ ಮುದುಕಿಯ ಕಥೆಯನ್ನ ಮುಗಿಸಿ ಹಾಕಿದ್ದಾನೆ. ಸೊ ಅದೇ ಕಾರಣಕ್ಕೆ ನಮ್ಮ ಹೀರೋವನ್ನ ಹಿಡ್ಕೊಳ್ಳೋದಿಕ್ಕಾಗಿನೇ ಈ ಟ್ರ್ಯಾಪ್ ಅನ್ನ ಮಡಗಿರೋದು. ಅಂಡ್ ಇವಾಗ ನಮ್ಮ ಸಾಯಿರಾಗೆ ಟಾರ್ಚರ್ ಅನ್ನ ಕೊಡ್ಬೇಕಾದ್ರೆ ಅದನ್ನ ನಮ್ಮ ಹೀರೋವಿನ ಕೈಯಿಂದ ಸಹಿಸ್ಕೊಳ್ಳೋದಿಕ್ಕೆ ಆಗಲ್ಲ ಅಲ್ವಾ. ಸೊ ನಮ್ಮ ಹೀರೋ ಕೂಡ ಮಂತ್ರಿಯನ್ನ ಗುರಾಯಿಸಿ ನೋಡ್ಬೇಕಾದ್ರೆ ಆ ಮಂತ್ರಿಗೆ ನಮ್ಮ ಹೀರೋ ಯಾರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ನಮ್ಮ ಹೀರೋವನ್ನ ಡೈರೆಕ್ಟ್ ಆಗಿನೇ ಕರೆದು ಮಾತಾಡ್ತಾನೆ. ನೋಡು, ಇಷ್ಟೊಂದು ಟೈಟ್ ಆದ ಸೆಕ್ಯೂರಿಟಿ ಒಳಗಡೆ ಬಂದು ನಿನ್ನ ಗರ್ಲ್ ಫ್ರೆಂಡ್ ಅನ್ನ ಕಾಪಾಡೋದಿಕ್ಕೆ ನೋಡ್ತಾ ಇದೀಯ ಅಂದ್ರೆ ಖಂಡಿತ ನಿನ್ನಲ್ಲಿ ತುಂಬಾನೇ ಟ್ಯಾಲೆಂಟು, ಧೈರ್ಯ ಎಲ್ಲನೂ ಇದೆ. ಸೊ ನಮ್ಮ ಕೆಲ್ಸಕ್ಕೆ ನೀನೇನೆ ಸರಿಯಾದ ವ್ಯಕ್ತಿ. ಅಂಡ್ ನಿನ್ನ ಸಾಯಿರಾ ಅವಳನ್ನವೇ ಕೂಡ ನಾನು ರಿಲೀಸ್ ಅನ್ನ ಮಾಡ್ಬಿಡ್ತೇನೆ. ಬಟ್ ಆದ್ರೆ ನನಗಾಗಿ ನೀನು ಒಂದು ಚಿಕ್ಕ ಕೆಲ್ಸವನ್ನ ಮಾಡಿಕೊಡ್ಬೇಕು. ಏನುವೇ ಇಲ್ಲ, ಮೆಕ್ಯಾನಿಸಮ್ ಅನ್ನುವ ಒಂದು ಮಿಸ್ಟೀರಿಯಸ್ ಆದ ರೂಮ್ ಇದೆ. ಅದ್ರ ಒಳಗಡೆ ಹೋಗಿ ಆ ರೂಮ್ ನ ಕೀ ಅನ್ನ ಹುಡಿಕೊಂಡು ಬರ್ಬೇಕು. ಅದು ಅಲ್ಲದೆ ಆ ರೂಮ್ ನ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನ ಮಾಡಿರೋದು ನಿನ್ನ ತಂದೆನೆ. ಹಾಗೆ ಅದ್ರ ಕೀಯನ್ನುವೇ ಅದೇ ರೂಮ್ ನ ಒಳಗಡೆ ಬಚ್ಚಿಟ್ಟು ಮಡಗಿರೋದು ಕೂಡ ನಿನ್ನ ಫಾದರ್ ಏನೋದಾಗಿ ಹೇಳ್ತಾನೆ. ಅಷ್ಟೇ ಈ ಮಾತನ್ನ ಕೇಳುವ ನಮ್ಮ ಹೀರೋ ನನ್ನ ತಂದೆ ಬಗ್ಗೆ ನಿನ್ಗೆ ಗೊತ್ತಾ ಅನ್ನೋದಾಗಿ ಕೇಳ್ತಾನೆ. ಅದಕ್ಕೆ ಆನ್ಸರ್ ಅನ್ನ ಕೊಡುವ ಈ ಮಂತ್ರಿ ಕೂಡ, ಹಾ, ನಿನ್ನ ತಂದೆ ಬಗ್ಗೆ ನನ್ಗೆ ಚೆನ್ನಾಗಿನೇ ಗೊತ್ತಿದೆ. ನಿನ್ಗೆ 4 ವರ್ಷ ಇದ್ದಾಗ್ಲೇ ನಿನ್ನ ತಂದೆ ನಿನ್ನನ್ನ ಬಿಟ್ಟು ಹೋಗಿದ್ರು ಅಲ್ವಾ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ನಿನ್ನ ಪೂರ್ವಜರು, ನನ್ನ ಪೂರ್ವಜರು ಎಲ್ಲರೂ ಸೇರ್ಕೊಂಡು ಈ ಮೆಕ್ಯಾನಿಸಮ್ ಅನ್ನುವ ಒಂದು ತುಂಬಾನೇ ಡಿಫ್ರೆಂಟ್ ಆದ ರೂಮ್ ಅನ್ನ ರೆಡಿ ಮಾಡಿದ್ದಾರೆ. ಬಟ್ ಆದ್ರೆ ಈ ರೂಮ್ ಅನ್ನ ಆಕ್ಟಿವೇಟ್ ಮಾಡುವ ಕೀ ನಿನ್ನ ಪೂರ್ವಜರ ಕೈಯಲ್ಲಿತ್ತು. ಸೊ ಆ ಕೀಯನ್ನ ರಕ್ಷಣೆ ಮಾಡಿ ಬರ್ತಿದ್ದದ್ದು ನಿಮ್ಮ ವಂಶದವ್ರೆ. ಅದೇ ರೀತಿ ರಕ್ಷಣೆ ಮಾಡ್ಕೊಂಡು ಬರ್ಬೇಕಾದ್ರೆ ನಿನ್ನ ತಂದೆಯವರ ಕೈಗೆ ಆ ಕೀ ಸಿಕ್ಕಿದೆ. ಅಂಡ್ ಆ ವಿಷಯ ನನ್ಗೆ ಗೊತ್ತಾಗ್ಬೇಕಾದ್ರೆ ಆ ಕೀಯನ್ನ ಪಡ್ಕೊಳ್ಳೋದಿಕ್ಕಾಗಿ ನೋಡಿದೀನಿ. ಆದ್ರೆ ನಿನ್ನ ತಂದೆ ಯಾರ ಕೈಗೆ ಸಿಗ್ಬಾರ್ದು ಅಂತ ಆ ಕೀಯನ್ನ ತಂದು ಇದೇ ರೂಮ್ ನ ಒಳಗಡೆ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಬಚ್ಚಿಟ್ಬಿಟ್ಟಿದ್ದಾರೆ. ಅಷ್ಟೇ ನನ್ಗೆ ತುಂಬಾನೇ ಕೋಪ ಬಂದು ನಿಮ್ಮ ಅಪ್ಪನ್ ಕಥೆನೆ ಮುಗ್ಸಾಕ್ಬಿಟ್ಟಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ನಮ್ಮ ಹೀರೋಗಂತೂ ಇವಾಗ ತುಂಬಾನೇ ಕೋಪವೆಲ್ಲ ಬರ್ತಿರುತ್ತೆ. ಅಂಡ್ ಅದೇ ಕೋಪದಲ್ಲಿ ಮಂತ್ರಿ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಇವಾಗ ಮಂತ್ರಿ ಒಂದು ಶೆಲ್ಟರ್ ಅನ್ನ ಓಪನ್ ಮಾಡಿ ಒಂದು ಬಾಕ್ಸ್ ನ ಒಳಗಡೆ ನಮ್ಮ ಶಾಯಿರಾ ಅವಳನ್ನ ಕಟ್ಟಾಕಿ ಮಡಗಿರೋದನ್ನ ತೋರಿಸ್ತಾರೆ. ಅಂಡ್ ಆ ಬಾಕ್ಸ್ ನ ಒಳಗಡೆಗೂ ಕೂಡ ನಿಧಾನವಾಗಿ ನೀರೆಲ್ಲ ತುಂಬ್ಕೋತಾ ಇದೆ. ನೋಡು, ನಿನ್ಗಿವಾಗ ಕೇವಲ 4 ಗಂಟೆಗಳಾಗಿ ಟೈಮ್ ಅನ್ನ ಕೊಡ್ತೀನಿ. ನಿನ್ನ ತಂದೆ ಹಾಗೆ ನೀನು ಕೂಡ ಒಬ್ಬ ಮೆಕ್ಯಾನಿಸಮ್ ಎಕ್ಸ್ಪರ್ಟ್ ಆಗಿದ್ಯಾ. ಸೊ ಆ ರೂಮ್ ನ ಒಳಗಡೆ ಹೋಗಿ ಆ ಕೀಯನ್ನ ಹುಡುಕಿ ವಾಪಸ್ಸು ನೀನು ಬರ್ಲೇಬೇಕು. ಅಷ್ಟ್ ಮಾಡಿದ್ರೆ ಸಾಕು, ನಿನ್ನ ಗರ್ಲ್ ಫ್ರೆಂಡು, ಫ್ರೆಂಡ್ಸು ಎಲ್ಲರನ್ನವೇ ಕೂಡ ರಿಲೀಸ್ ಅನ್ನ ಮಾಡ್ಬಿಡ್ತೇನೆ. ಆ ಕೀಯನ್ನ ಬಿಟ್ಟು ಬೇರೆ ಏನುವೇ ಬೇಡ ಅನ್ನೋದಾಗಿ ಹೇಳ್ತಾನೆ. ಇದನ್ನ ಕೇಳುವ ನಮ್ಮ ಸಾಯಿರಾ ಅವನ ಮಾತನ್ನ ಕೇಳಿ ನೀನು ಆ ರೂಮ್ ನ ಒಳಗಡೆಗಾಗಿ ಹೋಗ್ಬೇಡ, ಅಲ್ಲಿಗೆ ಹೋದವ್ರು ಇವತ್ತಿನವರೆಗೂ ಕೂಡ ಯಾರಿವೇ ವಾಪಸ್ ಬಂದಿಲ್ಲ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ಹೇಗಾದ್ರೂ ಮಾಡಿ ನಮ್ಮ ಸಾಯಿರಾ ಅವಳನ್ನ ಕಾಪಾಡ್ಕೋಬೇಕು ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ಆ ಮಂತ್ರಿಯ ಮಾತನ್ನ ಒಪ್ಕೋತಾನೆ. ಇದನ್ನ ಕೇಳುವ ನಮ್ಮ ಫ್ರೆಂಡ್ಸ್ ಗಳವೇ ಕೂಡ ನಿನ್ನನ್ನ ಒಂಟಿಯಾಗಿ ಆ ರೂಮ್ ನ ಒಳಗಡೆ ಹೋಗೋದಿಕ್ಕಾಗಿ ಬಿಡೋದಿಲ್ಲ. ನಾವೆಲ್ಲರೂ ಒಟ್ಟಿಗೆ ಫ್ರೆಂಡ್ಸ್ ಆಗಿ ಇಲ್ಲಿವರೆಗೂ ಬಂದಿದೀವಿ. ಸೊ ಬದುಕಿದ್ರು ಕೂಡ ಒಟ್ಟಿಗೆ ಇರೋಣ, ಸತ್ರು ಕೂಡ ಒಟ್ಟಿಗೆ ಸಾಯೋಣ ಅಂತ ನಮ್ಮ ಹೀರೋವಿನ ಜೊತೆ ಆ ರೂಮ್ ನ ಒಳಗಡೆ ಬರೋದಿಕ್ಕಾಗಿನೇ ರೆಡಿ ಆಗ್ತಾರೆ. ನೆಕ್ಸ್ಟ್ ಚಾರಪ್ ಅನ್ನುವ ಒಬ್ಬ ವ್ಯಕ್ತಿ ಮಾತ್ರ ನಮ್ಮ ಸಾಯಿರಾ ಅವಳನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ಹೊರಗಡೆನೆ ಉಳ್ಕೋತಾನೆ.
ಆ ನಂತರ ನಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿವೆ ಸೂಪರ್ ಆಗಿನೇ ರೆಡಿಯಾಗಿ ಫೈನಲಿ ಆ ರೂಮ್ ನ ಒಳಗಡೆಗಾಗಿನೇ ಬರ್ತಾರೆ. ಅಂಡ್ ಇದಿಷ್ಟು ಕೂಡ ಫ್ಲಾಶ್ ಬ್ಯಾಕ್ ನಲ್ಲಿ ನಡೆದಿರುವ ಒಂದು ಸ್ಟೋರಿ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪ್ರೆಸೆಂಟ್ ಅನ್ನ ತೋರಿಸ್ಬೇಕಾದ್ರೆ ಅದೇ ಅಟ್ಯಾಕ್ ಅನ್ನ ಮಾಡುವಂತಹ ಮೂರ್ತಿಗಳ ಎದುರುಗಡೆ ನಿಂತಿದ್ದಾರೆ ಅಲ್ವಾ. ಸೊ ನಮ್ಮ ಹೀರೋಗೂ ಕೂಡ ನಾವು ಮೂವ್ಮೆಂಟ್ ಅನ್ನ ಮಾಡಿದ್ರೆ ಮಾತ್ರ ಈ ಮೂರ್ತಿಗಳು ನಮ್ಮ ಮೇಲೆ ಅಟ್ಯಾಕ್ ಅನ್ನ ಮಾಡಿ ನಮ್ಮ ಕಥೆಯನ್ನ ಮುಗಿಸ್ತವೆ ಅಂತ ತಿಳ್ಕೊಂಡಿದ್ದಾನೆ. ಆದ್ರಿಂದ ಆ ಮೂರ್ತಿಗಳನ್ನ ಡೈವರ್ಟ್ ಮಾಡೋಣ ಅಂತ ಇವನ ಬ್ಯಾಗ್ ಅನ್ನ ತೆಗೆದು ಎಸಿಬೇಕಾದ್ರೆ ಆ ಮೂರ್ತಿಗಳು ಡೈವರ್ಟ್ ಆಗಿ ಆ ಕಡೆಗೆ ಹೋಗ್ತಾನೆ ಇಲ್ಲ. ಯಾಕಂದ್ರೆ ಇವನು ಎಸ್ತಿರುವ ಬ್ಯಾಗು ಮನುಷ್ಯನಿಗೆ ಸರಿಸಮ ಭಾರವಾಗಿರೋದಿಲ್ಲ. ಸೊ ಆ ಬ್ಯಾಗ್ ನ ವೆಯ್ಟ್ ತುಂಬಾನೇ ಕಡಿಮೆ ಇದ್ದಿದ್ರಿಂದ ವರ್ಕ್ ಆಗಿಲ್ಲ. ಬಟ್ ಆದ್ರೆ ಇವರು ಈ ಟ್ರಾಪ್ ನಿಂದ ಪಾರಾಗಿ ಮತ್ತೊಂದು ರೂಮ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ಬೇಕು. ಅಲುಗಾಡಿದ್ರೆ ಆ ಮೂರ್ತಿಗಳು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತವೆ. ಸೊ ಅಲುಗಾಡ್ದಿರ ಯಾವ ರೀತಿ ಹೋಗೋದು ಅಂತ ತುಂಬಾನೇ ಕನ್ಫ್ಯೂಷನ್ ಗೆ ಒಳಗಾಗ್ತಾರೆ. ಅಂಡ್ ಇವಾಗ ನಮ್ಮ ಬೋಜೋ ಒಂದು ಹುಡುಗಿ ಓಡ್ಕೊಂಡು ಬಂದಿದ್ಲು ಅಲ್ವಾ, ಅವಳ ಹತ್ರವಾಗಿನೇ ತಿರುಗಿ ಪುಟಿ ನೀನು ಈ ಜಾಗಕ್ಕೆ ಯಾವ ರೀತಿ ಬಂದಿ ಅಂತ ಕೇಳ್ಬೇಕಾದ್ರೆ ಆ ಹುಡುಗಿ ಕೂಡ ಅವಳ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ಕೊತಾಳೆ. ನಮ್ಮ ಊರವರನ್ನು ಕೂಡ ಬಂಧಿಸಿ ಕೀಯನ್ನ ತರೋದಿಕ್ಕಾಗಿನೇ ಒಳಗಡೆಗಾಗಿ ಕಳ್ಸಿದ್ದಾರೆ. ಆದ್ರೆ ಇಲ್ಲಿ ಎಂತೆಂತ ಟ್ರಾಪ್ ಗಳಿದೆ ಅಂದ್ರೆ ಅದನ್ನ ನಮ್ಮ ಕೈಯಲ್ಲಿ ಕಲ್ಪನೆ ಕೂಡ ಮಾಡೋದಿಕ್ಕಾಗಲ್ಲ. ಸೊ ನಾವು ಕೂಡ ಎಷ್ಟೋ ಟ್ರಾಪ್ ಗಳನ್ನ ಎದುರಿಸಿ ಇಲ್ಲಿ ಸರ್ವೈವ್ ಆಗೋದಿಕ್ಕೆ ನೋಡಿದೀವಿ. ಬಟ್ ಆದ್ರೆ ಒಂದು ರೂಮ್ ನ ಒಳಗಡೆ ಒಂದು ದೊಡ್ಡದಾದ ಕಲ್ಲನ್ನ ಬಿಡಲಾಗುತ್ತೆ. ಆ ಕಲ್ಲು ಸುತ್ಕೊಂಡು ನಮ್ಮನ್ನ ಚಟ್ನಿ ಮಾಡೋದಿಕ್ಕಾಗಿನೇ ಬರುತ್ತೆ. ಸೊ ಅದೇ ರೀತಿ ಒಂದು ಕಲ್ಲು ನಮ್ಮನ್ನ ಫಾಲೋ ಮಾಡಿ ಬರ್ಬೇಕಾದ್ರೆ ನಾವು ಕೂಡ ನಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕಾಗಿ ಓಡಿದೀವಿ. ಬಟ್ ಆದ್ರೆ ಒಬ್ಬ ವ್ಯಕ್ತಿ ನನ್ನನ್ನ ಸೈಡಿಗಾಗಿನೇ ತಳ್ಳಿ ಅವನು ಓಡೋಗೋದಿಕ್ಕಾಗಿ ನೋಡಿದಾನೆ. ನಂತರ ಆ ಕಲ್ಲು ಕೂಡ ಒಂದು ಜಾಗದಲ್ಲಿ ಬಂದು ನಿಂತ್ಕೋಬೇಕಾದ್ರೆ ನಮ್ಮಣ್ಣ ಆ ವ್ಯಕ್ತಿ ಹತ್ರ ಬಂದು ಫೈಟ್ ಅನ್ನ ಮಾಡೋದಿಕ್ಕೆ ನೋಡಿದಾನೆ. ಅದೇ ರೀತಿ ನಮ್ಮಣ್ಣ ಮತ್ತೆ ಆ ವ್ಯಕ್ತಿಯ ನಡುವೆ ಫೈಟ್ ನಡೀತಿರ್ಬೇಕಾದ್ರೆ ಬೈ ಮಿಸ್ ಆಗಿ ನಮ್ಮಣ್ಣ ಆ ವ್ಯಕ್ತಿಯ ಕುತ್ತಿಗೆಯಲ್ಲಿ ಹಾಕಿರುವ ಬೆಲ್ಟ್ ಅನ್ನ ತೆಗೆದ್ಬಿಟ್ಟಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕುತ್ತಿಗೆಯಲ್ಲಿ ಹಾಕಿರುವ ಬೆಲ್ಟ್ ಅನ್ನ ತೆಗೆಯೋದಿಕ್ಕೆ ಆಗಲ್ಲ. ಒಂದ್ ವೇಳೆ ಜಬರ್ದಸ್ತಿಯಿಂದ ತೆಗೆಯೋದಿಕ್ಕೆ ನೋಡಿದ್ರೆ ಅದು ನಮ್ಮ ಕತ್ತನ್ನೇ ಕಟ್ ಮಾಡಿ ಬಿಸಾಕ್ಬಿಡುತ್ತೆ. ಅಂಡ್ ಅದೇ ರೀತಿ ಆ ವ್ಯಕ್ತಿಯ ಕತ್ತುವೆ ಕೂಡ ಕಟ್ಟಾಗ್ಬಿಟ್ಟಿದೆ. ಬಟ್ ಆದ್ರೆ ನಮ್ಮಣ್ಣ ಬೇಕು ಅಂತ ಆ ಕೆಲ್ಸವನ್ನ ಮಾಡಿರ್ಲಿಲ್ಲ. ಅಂಡ್ ಅದೇ ಟೈಮಿಗೆ ಆ ದೊಡ್ಡದಾದ ಕಲ್ಲು ಮತ್ತೆ ಬರೋದಿಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಎಲ್ರೂ ಅವರ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಮತ್ತೆ ಓಡ್ತಾರೆ. ಅಂಡ್ ಅದೇ ರೀತಿ ನಾನು ನಮ್ಮಣ್ಣ ಒಂದು ಕಡೆಗೆ ಓಡಿ ಬರ್ಬೇಕಾದ್ರೆ ಆ ಕಲ್ಲು ಕೂಡ ನಮ್ಮನ್ನೇ ಫಾಲೋ ಮಾಡಿನೇ ಬರ್ತಿತ್ತು. ಅಂಡ್ ನಮ್ಮಣ್ಣನಿಗೆ ಒಂದು ವಿಷಯ ಕೂಡ ಗೊತ್ತಿತ್ತು, ಇಲ್ಲಿ ಮಡಗಿರುವ ಲಕ್ಷಾಂತರ ಕ್ಯೂಬ್ ಗಳಲ್ಲಿ ಆ ಕಲ್ಲನ್ನ ತೊಡೆದು ನಿಲ್ಸುವ ಶಕ್ತಿ ಇದೆ ಅನ್ನೋದಾಗಿ ತಿಳ್ಕೊಂಡಿದ್ದಾನೆ. ಆ ನಂತರ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಕಲ್ಲನ್ನ ಪ್ರೆಸ್ ಮಾಡ್ಬೇಕಾದ್ರೆ ಫೈನಲಿ ಆ ದೊಡ್ಡದಾದ ಕಲ್ಲು ಕೂಡ ಒಂದು ಜಾಗದಲ್ಲಿ ನಿಂತ್ಕೊಂಡಿದೆ. ಸರಿ ಓಕೆ, ನಮ್ಮ ಪ್ರಾಣವೇನೋ ಉಳಿತು, ಮುಂದೆ ಹೋಗೋಣ ಅಂತ ಬರ್ಬೇಕಾದ್ರೆ ನಮ್ಮ ಎದುರುಗಡೆಗೆ ಒಂದು ದೊಡ್ಡದಾದ ಗುಹೆ ಇತ್ತು. ಸೊ ಮೊದ್ಲು ನಮ್ಮಣ್ಣ ಗುಹೆ ಒಳಗಡೆಗೆ ಹೋಗ್ಬೇಕಾದ್ರೆ ಅವನು ಕಾಲನ್ನ ಮಡಗಿದ ಕೂಡ್ಲೆ ಯಾವುದೋ ಒಂದು ದೊಡ್ಡದಾದ ವಸ್ತು ಬಂದು ಅವನನ್ನ ಚಟ್ನಿಯನ್ನ ಮಾಡಿ ಅವನ ಕಥೆಯನ್ನೇ ಮುಗಿಸ್ಬಿಡ್ತು ಅನ್ನೋದಾಗಿನೇ ಹೇಳ್ತಾಳೆ. ಆದ್ರಿಂದ ನಾನು ವಾಪಸ್ಸು ಎಂಟ್ರೆನ್ಸ್ ನ ಕಡೆಗೆ ಓಡ್ಕೊಂಡೇನೆ ಬಂದಿದ್ದೀನಿ. ನಂತರ ಇವಾಗ ಈ ಡೋರ್ ಅನ್ನ ಓಪನ್ ಮಾಡಿ ಬರ್ಬೇಕಾದ್ರೆ ನೀವೆಲ್ಲರೂ ಬಂದು ಸಿಕ್ಕಾಕೊಂಡಿದ್ದೀರಾ. ಇವಾಗ ನೀವೆಲ್ಲರೂ ಬಂದು ಕೆಲ್ಸವನ್ನ ಮಾಡಿ. ನಮ್ಮ ಅಣ್ಣ ತೀರೋದ್ಮೇಲೆ ನನ್ಗೆ ಬದುಕೋದಿಕ್ಕೆ ಯಾವ್ದೇ ಆಸೆನೂ ಇಲ್ಲ, ಯಾವ್ದೇ ಗುರಿನೂ ಇಲ್ಲ. ಸೊ ನಾನು ಹೇಗಾದ್ರೂ ಮಾಡಿ ಮೂರ್ತಿಗಳನ್ನ ನನ್ನ ಕಡೆಗೆ ಅಟ್ರಾಕ್ಟ್ ಅನ್ನ ಮಾಡ್ತೀನಿ. ಆ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಈ ಜಾಗದಿಂದ ಎಸ್ಕೇಪ್ ಆಗಿ ಹೋಗಿ. ಆ ನಂತರ ಕೀಯನ್ನ ಹುಡುಕಿ ನಿಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳಿ ಅನ್ನೋದಾಗಿ ಹೇಳ್ತಾಳೆ. ಬಟ್ ಆದ್ರೆ ನಮ್ಮ ಟೀಮ್ ನವರಿಗೆ ಅವರು ಎಸ್ಕೇಪ್ ಆಗೋದಿಕ್ಕೆ ಈ ಹುಡುಗಿಯನ್ನ ಸಾವಿನ ಬಾಯಿಗೆ ತೊಳ್ಳೋದು ಇಷ್ಟವಿರೋದಿಲ್ಲ. ಆದ್ರೂ ಕೂಡ ಇವಾಗ ಬೇರೆ ದಾರಿ ಇಲ್ಲ ಅಲ್ವಾ. ಸೊ ಆ ಹುಡುಗಿ ಕೂಡ ಒಂದು ಜಾಗದಲ್ಲಿ ಫಾಸ್ಟ್ ಆಗಿನೇ ಓಡ್ಬೇಕಾದ್ರೆ ಎಲ್ಲಾ ಮೂರ್ತಿಗಳಿವೆ ಅವಳನ್ನ ಅಟ್ಯಾಕ್ ಮಾಡೋದಿಕ್ಕಾಗಿನೇ ಹೋಗ್ತಾವೆ. ಸೊ ಫೈನಲಿ ನಮ್ಮ ಟೀಮ್ ನವರು ಎಸ್ಕೇಪ್ ಆಗಿ ಮತ್ತೊಂದು ರೂಮ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾರೆ. ಅಂಡ್ ಆ ರೀತಿ ಬಂದು ನೋಡ್ಬೇಕಾದ್ರೆ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಪಿಲ್ಲರ್ ಅನ್ನ ಮಡಗಲಾಗಿದೆ. ಆ ಪಿಲ್ಲರ್ ನ ಹಿಂದಗಡೆ ದೊಡ್ಡ ದೊಡ್ಡ ಮೂರ್ತಿಗಳನ್ನವೇ ಕೂಡ ಇಲ್ಲನ್ನವೇ ಮಡಗಿದ್ದಾರೆ. ನಂತರ ಕೆಳಗೆ ಇಣಕಿ ನೋಡ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಲಾವಾ ಕೂಡ ಕುದೀತಾ ಇದೆ. ಅಂಡ್ ಇದನ್ನ ನೋಡುವ ನಮ್ಮ ಮಾಂತ್ರಿಕ ಮತ್ತೊಂದು ವಿಷಯವನ್ನ ಹೇಳ್ತಾನೆ, ಈ ದೊಡ್ಡ ದೊಡ್ಡ ಮೂರ್ತಿಗಳು ಪ್ರಾಣಿಗಳ ರಾಶಿಯನ್ನ ಪ್ರತಿಬಿಂಬಿಸ್ತವೆ ಅನ್ನೋದಾಗಿ. ಇದೇ ರೀತಿ ಎಲ್ಲರೂ ಮಾತಾಡ್ಕೊಂಡೇ ನಿಂತಿರ್ಬೇಕಾದ್ರೆ ನಮ್ಮ ಮ್ಯಾಸ್ಗೆ ಅವಳ ಕೂದಲು ಹಾರೋಡೋದನ್ನ ತೋರಿಸ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಹೀರೋಗೂ ಕೂಡ ಎಲ್ಲನೂ ಅರ್ಥವಾಗ್ಬಿಡುತ್ತೆ. ಇವಾಗ ನಮ್ಮ ಎದುರುಗಡೆಗೆ ಬರ್ತಾ ಇರುವ ಪ್ರಾಬ್ಲಮ್ ಗಾಳಿಯ ರೂಪದಲ್ಲಿ ಬರ್ತಾ ಇದೆ ಅಂತ. ಇದ್ರ ಬಗ್ಗೆ ನಮ್ಮ ಹೀರೋ ಎಲ್ರಿಗೂ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಇಲ್ಲಿನ ಮೆಕ್ಯಾನಿಸಂ ಕೂಡ ಆಕ್ಟಿವೇಟ್ ಆಗಿ ಒಂದು ದೊಡ್ಡ ಬಿರುಗಾಳಿಯ ಹಾಗೆ ಗಾಳಿಯೆಲ್ಲ ಒಳಗಡೆ ಬರುತ್ತೆ. ಅಂಡ್ ನೋಡ್ತಿದ್ದಾಗೆ ಎಲ್ಲರೂ ಗಾಳಿಯಲ್ಲೆಲ್ಲ ಹಾರಾಡೋದಿಕ್ಕೆ ಶುರುವಾಗ್ತಾರೆ. ನಮ್ಮ ಬೋಜು ಮಧ್ಯದಲ್ಲಿರುವ ಒಂದು ಪಿಲ್ಲರ್ ಅನ್ನ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ನಂತರ ನಮ್ಮ ಮಿಕ್ಕಿರುವ ಟೀಮು ಒಬ್ಬರ ಕಾಲನ್ನ ಒಬ್ಬರು ಹಿಡ್ಕೊಂಡು ಆ ಜಾಗದಲ್ಲಿ ಸ್ಟೇಬಲ್ ಆಗಿದ್ದಾರೆ. ಬಟ್ ಆದ್ರೆ ತುಂಬಾ ಹೊತ್ತು ಇದೇ ರೀತಿಯಾಗಿ ನೇತಾಡೋದಿಕ್ಕೆ ಆಗಲ್ಲ ಅಲ್ವಾ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋಗೆ ಒಂದು ಕ್ವಶನ್ ಬರುತ್ತೆ,
ಒಂದೇ ಒಂದು ಚಿಕ್ಕ ತೂತು ಕೂಡ ಇಲ್ಲ ಈ ಜಾಗದಲ್ಲಿ. ಹೀಗಿರ್ಬೇಕಾದ್ರೆ ಇಷ್ಟೊಂದು ದೊಡ್ಡ ಗಾಳಿ ಎಲ್ಲಿಂದ ಬರ್ತಾ ಇದೆ ಅನ್ನೋದಾಗಿ. ಅದೇ ಈ ಜಾಗದ ಮಧ್ಯದಲ್ಲಿ ಒಂದು ದೊಡ್ಡ ಪಿಲ್ಲರ್ ಅನ್ನ ಮಡಗಿದ್ದಾರೆ ಅಲ್ವಾ, ಅದ್ರ ಮೇಲ್ಗಡೆ ದೊಡ್ಡದಾಗಿರುವ ಒಂದು ಕ್ಲಾಕ್ ನ ರೀತಿ ಇರುವ ಒಂದು ಮೆಕ್ಯಾನಿಸಮ್ ಅನ್ನ ಮಡಗಿದ್ದಾರೆ. ಅದು ಅಲ್ಲದೆ ಕೆಳಗಡೆ ತುಂಬಾನೇ ಕುದಿಯುವ ಲಾವಾ ಎಲ್ಲ ಇದೆ ಅಲ್ವಾ. ಈ ಮೆಕ್ಯಾನಿಸಮ್ ಆ ಲಾವಾದಿಂದ ಉತ್ಪತ್ತಿಯಾಗುವ ಗಾಳಿಯನ್ನ ಹೀರ್ಕೊಂಡು ಈ ರೀತಿ ತುಂಬಾನೇ ಫೋರ್ಸ್ಫುಲ್ ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಒಂದು ಬಾಣವನ್ನ ತೆಗೆದು ಆ ಮೆಕ್ಯಾನಿಸಮ್ ಅನ್ನೇ ಸ್ಟಾರ್ಟ್ ಮಾಡೋಣ ಅನ್ನೋದಾಗಿ ಬಾಣವನ್ನ ಬಿಡ್ಬೇಕಾದ್ರೆ ಸೀದಾ ಬಾಣ ಬಂದು ತಿರುಗುವ ಚಕ್ರಗಳಿಗೆನೆ ಬಂದು ಚುಚ್ಕೊಳ್ಳುತ್ತೆ. ಸೊ ಫೈನಲಿ ತುಂಬಾನೇ ಕಷ್ಟವನ್ನ ಪಟ್ಟು ಆ ಮೆಕ್ಯಾನಿಸಮ್ ಅನ್ನವೇ ಕೂಡ ಸ್ಟಾಪ್ ಅನ್ನ ಮಾಡ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಶಾಯರ್ ಆಬ್ಳೆನ ನೋಡ್ಕೊಳ್ಳೋದಿಕ್ಕೆ ಚರಪ್ ಇದ್ದಲ್ವಾ. ಬಟ್ ಆದ್ರೆ ಅವನು ಕೂಡ ಗುಲಾಮನ ಹಾಗೆ ಗೆಟಪ್ ಅನ್ನ ಹಾಕೊಂಡು ಸುರಂಗವನ್ನ ಕೊರೆಯುವ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಬಟ್ ಆದ್ರೆ ಈ ಮಂತ್ರಿ ಕಡೆಯ ಸೈನಿಕರು ಅದೇ ಜಾಗಕ್ಕೆನೆ ಬಂದು ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವ ಎಲ್ಲಾ ಗುಲಾಮರಿಗೂ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ನೋಡುವ ನಮ್ಮ ಚೇರೋಪು ಸುಮ್ನೆ ಕುಳಿತಿರ್ತಾನ. ಅವನು ಕೂಡ ತಿರುಗಿಸಿ ಆ ಸೈನಿಕರ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಆ ಸೈನಿಕರ ಕಾಸ್ಟ್ಯೂಮ್ ಅನ್ನ ಕಿತ್ಕೊಂಡು ಇವನು ಹಾಕೋತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಮತ್ತೆ ನಮ್ಮ ಟೀಮ್ ಅವರನ್ನ ತೋರಿಸ್ಬೇಕಾದ್ರೆ ಆ ಎರಡನೇ ಚಾಲೆಂಜ್ ಅನ್ನವೇ ಫೇಸ್ ಮಾಡಿ ಮತ್ತೊಂದು ರೂಮ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಿಮ್ಗೆ ನೆನ್ಪಿದ್ಯಾ, ಒಂದು ಹುಡುಗಿ ಕೂಡ ಒಂದು ಸ್ಟೋರಿಯನ್ನ ಹೇಳ್ಕೊಂಡಿದ್ಲು. ಅದ್ರಲ್ಲಿ ಒಂದು ದೊಡ್ಡದಾದ ಕಲ್ಲು ಇವರನ್ನ ಅಟ್ಟಾಡಿಸಿಕೊಂಡು ಬಂದಿತ್ತಂತೆ ಅಲ್ವಾ. ಸೊ ಅದೇ ಜಾಗಕ್ಕೆ ನಮ್ಮ ಟೀಮ್ ಕೂಡ ಬಂದು ತಲುಪಿದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋ ಅಲ್ಲಿರುವ ಪಜಲ್ ಅನ್ನ ಸಾಲ್ವ್ ಅನ್ನ ಮಾಡಿ ಆ ರೂಮ್ ಅನ್ನ ಓಪನ್ ಮಾಡೋದಕ್ಕಾಗಿ ನೋಡ್ತಿರ್ತಾನೆ. ಈ ಕಡೆ ನಮ್ಮ ಹುಡಿಯನ್ನ ನೋಡಿದ್ರೆ ಮ್ಯಾಸ್ಗೆ ಅವಳ ಹತ್ರಕ್ಕಾಗಿ ಬಂದು, ನೋಡು ನಿನ್ನ ನೋಡ್ದಾಗಿಂದಾನೆ ಇಷ್ಟವನ್ನ ಪಡ್ತಾ ಇದ್ದೀನಿ. ಬಟ್ ಆದ್ರೆ ನೀನ್ ಯಾಕೆ ನನ್ನ ಹತ್ರ ಸರಿಯಾಗಿ ಮಾತಾಡೋದಿಲ್ಲ, ಅಟ್ಲೀಸ್ಟ್ ನಿನ್ನ ಹೆಸರನ್ನ ಹೇಳು ಅನ್ನೋದಾಗಿ ಕೇಳ್ಬೇಕಾದ್ರೆ ನನ್ಗೆ ಯಾವ್ದೇ ಹೆಸರುವೇ ಇಲ್ಲ, ಏನುವೇ ಇಲ್ಲ. ಇದೇ ರೀತಿ ನೀನು ಮತ್ತೆ ನನ್ಗೆ ತೊಂದರೆಯನ್ನ ಕೊಟ್ರೆ ನಾನು ನಿಮ್ಮ ಜೊತೆ ಬರೋದೇ ಇಲ್ಲ, ಇದೇ ಜಾಗದಲ್ಲಿ ನಿಂತ್ಕೋಬಿಡ್ತೀನಿ ಅನ್ನೋದಾಗಿನೇ ಹೇಳ್ತಾಳೆ. ಇದನ್ನ ಕೇಳುವ ಹುಡಿ ಕೂಡ ಸರಿ ಓಕೆ, ಒಂದು ಕೆಲ್ಸವನ್ನ ಮಾಡೋಣ. ನಮ್ಮಿಬ್ರಲ್ಲಿ ಯಾರು ಮೊದ್ಲು ಅಲ್ಲಾಡ್ತಾರೋ ಅವ್ರು ಗೆ. ಸಾರಿ ಗಾಯ್ಸ್, ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತು. ನಮ್ಮಿಬ್ರಲ್ಲಿ ಯಾರು ಮೊದ್ಲು ಅಲ್ಲಾಡ್ತಾರೋ ಅವರು ಗೆದ್ದಾಗೆ. ಒಂದ್ ವೇಳೆ ನಾನು ಗೆದ್ರೆ ನಿನ್ನ ಹೆಸರನ್ನ ಹೇಳ್ಬೇಕು. ಅಕಸ್ಮಾತ್ ನೀನೇನಾದ್ರೂ ಗೆದ್ರೆ ಇನ್ಯಾವತ್ತು ನಿನ್ಗೆ ಟಾರ್ಚರ್ ಅನ್ನ ಕೊಡಲ್ಲ ಅನ್ನೋದಾಗಿ ಹೇಳ್ತಾನೆ. ನೋಡಿ, ಇಂತಹ ಒಂದು ಕ್ರಿಟಿಕಲ್ ಆದ ಸಿಚುವೇಶನ್ ಅಲ್ಲಿ ಕೂಡ ಚಪ್ರಿ ಆಟವನ್ನ ಆಡ್ಕೊಂಡು ನಿಂತಿದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಪಜಲ್ ಅನ್ನ ಸಾಲ್ವ್ ಮಾಡ್ತಿರುವ ನಮ್ಮ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಈ ಮೂರನೇ ರೂಮ್ ನಲ್ಲಿರುವ ಮೆಕ್ಯಾನಿಸಮ್ ಕೂಡ ಆಕ್ಟಿವೇಟ್ ಆಗಿ ಅದ್ರ ಒಳಗಡೆಯಿಂದ ಒಂದು ದೊಡ್ಡದಾದ ಕಲ್ಲು ಅಟ್ಯಾಕ್ ಮಾಡೋದಕ್ಕಾಗಿನೇ ಬರ್ತಿದೆ. ಅಷ್ಟೇ ಇದನ್ನ ನೋಡುವ ನಮ್ಮ ಟೀಮ್ ನವರಂತೂ ಎದ್ನೋ ಬಿದ್ನೋ ಅನ್ನೋದಾಗಿ ಓಡ್ತಾರೆ. ಬಟ್ ಆದ್ರೆ ಇಬ್ರಂತೂ ಚಪ್ರಿ ಗೇಮ್ ಅನ್ನ ಆಡ್ಕೊಂಡು ಅದೇ ಜಾಗದಲ್ಲಿ ನಿಂತಿದ್ದಾರೆ. ಇದನ್ನ ನೋಡುವ ನಮ್ಮ ಮ್ಯಾಸ್ಕಿ ಎಲ್ರೂ ಯಾಕೋ ಗಾಬರಿಯಾಗಿ ಓಡ್ತಾ ಇದ್ದಾರೆ. ಖಂಡಿತ ಯಾವ್ದೋ ಪ್ರಾಬ್ಲಮ್ ಇರ್ಬೇಕು ಕಣೋ ಅನ್ನೋದಾಗಿ ಹೇಳಿದ್ರುವೆ ನಮ್ಮ ಹುಡ್ಡಿಗಂತೂ ಅದ್ಯಾವ್ದನ್ನುವೇ ಬೇಕಾಗಿರ್ತಾನೆ ಇಲ್ಲ. ನನ್ಗದೆಲ್ಲ ಬೇಕಾಗಿಲ್ಲ, ನಿನ್ನ ಹೆಸರು ಏನು ಅಂತ ಗೊತ್ತಾಗ್ಲೇಬೇಕು ಅಷ್ಟೇ ಅನ್ನೋದಾಗಿ ನಿಂತಿದ್ದಾನೆ. ಸೊ ನಮ್ಮ ಮ್ಯಾಸ್ಕಿ ಕೂಡ ಅವಳ ಕಣ್ಣನ್ನ ಡೋರ್ನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಕಲ್ಲು ಇವರ ಕಡೆಗೇನೆ ಬರ್ತಾ ಇದೆ. ಅಷ್ಟೇ ಇದನ್ನ ನೋಡಿ ಗಾಬರಿಯಾಗುವ ಮ್ಯಾಸ್ಕಿ ಹುಡಿಯ ಕೈಯನ್ನ ಇಟ್ಕೊಂಡು ಆ ಜಾಗದಿಂದಾನೇ ಹೇಳ್ಕೊಂಡು ಬಂದ್ಬಿಡ್ತಾಳೆ. ಓ ಫೈನಲಿ ನಮ್ಮ ಹುಡಿ ಗೆದ್ಬಿಟ್ಟ. ಇವನು ಏನಾಗ್ಬೇಕು ಅಂತ ಬಯಸಿದ್ನೋ ಅದೇ ಆಗ್ಬಿಟ್ಟಿದೆ. ಅಂದ್ರೆ ನಮ್ಮ ಮ್ಯಾಸ್ಕಿ ಇವಾಗ ಅವಳ ಹೆಸರನ್ನ ಹೇಳ್ಕೋಬೇಕು. ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೀರೋವನ್ನ ನೋಡೋದಾದ್ರೆ ಇವನು ತುಂಬಾನೇ ಎಕ್ಸ್ಪರ್ಟ್ ಆದ ಒಬ್ಬ ಮೆಕ್ಯಾನಿಸ್ಟ್ ಅಲ್ವಾ. ಸೊ ಇವನ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ಯಾವ ಕಲ್ಲನ್ನ ಪ್ರೆಸ್ ಮಾಡ್ಬೇಕು ಅಂತ ನೋಡಿ ಫೈನಲಿ ಒಂದು ಕಲ್ಲನ್ನ ಪ್ರೆಸ್ ಮಾಡ್ಬೇಕಾದ್ರೆ ಈ ದೊಡ್ಡ ಕಲ್ಲು ಕೂಡ ಒಂದು ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಅಂಡ್ ಇವಾಗ ಈ ಪ್ರಾಬ್ಲಮ್ ಅನ್ನವೇ ಕೂಡ ಸಾಲ್ವ್ ಅನ್ನ ಮಾಡಿ ಮುಂದಿನ ಜಾಗಕ್ಕೆನೆ ಹೋಗ್ಬೇಕು. ಅಂಡ್ ಆ ಮುಂದಿನ ಜಾಗ ಬೇರೆ ಯಾವ್ದು ಅಲ್ಲ, ಒಂದು ದೊಡ್ಡದಾದ ಗುಹೆ. ಅದೇ ಒಬ್ಬಳು ಹುಡುಗಿ ಅಣ್ಣ ಒಳಗಡೆ ಹೋಗ್ತಿದಾಗೇನೆ ಚಟ್ನಿ ಆಗ್ಬಿಟ್ಟಿದಲ್ವಾ. ಅದೇ ಜಾಗದ ಒಳಗಡೆಗಾಗಿನೇ ಇಬ್ರು ಹೋಗ್ಬೇಕಿರೋದು. ಬಟ್ ಆದ್ರೆ ಆ ಹುಡುಗಿಯಲ್ಲಿರುವ ಪ್ರಕಾರ ಒಳಗಡೆಗೆ ಹೋಗಿದ್ ಕೂಡ್ಲೇನೆ ಯಾವುದೋ ಒಂದು ಶಕ್ತಿ ಬಂದು ಇವರ ಕಥೆಯನ್ನ ಮುಗಿಸುತ್ತೆ ಅಲ್ವಾ. ಆದ್ರಿಂದ ಇವರು ಇದೇ ಜಾಗದಲ್ಲಿ ನಿಂತು ಒಳಗಡೆ ಏನಿದೆ ಅನ್ನೋದಾಗಿ ನೋಡ್ತಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ದೊಡ್ಡದಾದ ಮೈದಾನ. ಅಂಡ್ ಈ ಮೈದಾನದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಪಿಲ್ಲರ್ ಅನ್ನ ನಿಲ್ಸಿದ್ದಾರೆ. ಅಂಡ್ ಆ ಪಿಲ್ಲರ್ ನ ಜೊತೆಗೆ ದೊಡ್ಡ ದೊಡ್ಡ 3 ಕಲ್ಲುಗಳನ್ನ ಕಟ್ಟಿ ಮಡಗಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ನೋಡೋದಿಕ್ಕೆ ಒಂದು ಗ್ರೈಂಡರ್ ನ ಹಾಗೇನೆ ಕಾಣಿಸ್ತಾ ಇದೆ. ಸೊ ಆ ಕಲ್ಲುಗಳಿವೆ ಕೂಡ ತುಂಬಾನೇ ಫಾಸ್ಟ್ ಆಗಿನೇ ಸುತ್ತುತ್ತಾ ಇದಾವೆ. ಸೊ ನಮ್ಮ ಟೀಮ್ ನವರು ತುಂಬಾನೇ ಕಷ್ಟವನ್ನ ಪಟ್ಟು ಆ ಕಲ್ಲುಗಳನ್ನವೇ ಕೂಡ ಎದುರಿಸಿ ಅದನ್ನ ದಾಟಿ ಮತ್ತೊಂದು ಗುಹೆ ಒಳಗಡೆಗೆನೆ ಹೋಗ್ಬೇಕಿದೆ. ಸೊ ಇದೇ ರೀತಿ ನಮ್ಮ ಹೀರೋ ಅವರ ಬ್ಯಾಗ್ ಅನ್ನ ಓಪನ್ ಮಾಡ್ಬೇಕಾದ್ರೆ ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಚಕ್ರ ಇರುವ ಸ್ಕೇಟಿಂಗ್ ಬೋರ್ಡ್ ಗಳು ಸಿಗುತ್ತೆ. ಸೊ ಎಲ್ರೂ ಸ್ಕೇಟಿಂಗ್ ಬೋರ್ಡ್ ಗಳನ್ನ ತಮ್ಮ ತಮ್ಮ ಕಾಲಿಗೆನೆ ಹಾಕೊಂಡು ಒಂದು ಉದ್ದವಾದ ಹಗ್ಗವನ್ನ ಬಳಸ್ಕೊಂಡು ಆ ಕಲ್ಲಿಗೆನೆ ಎಸ್ತು ಆ ಕಲ್ಲುಗಳು ತಿರುಗ್ಬೇಕಾದ್ರೆ ಅದ್ರ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಫೈನಲಿ ನಮ್ಮ ಟೀಮ್ ನವರು ಒಂದು ಗುಹೆಯಿಂದ ಮತ್ತೊಂದು ಗುಹೆ ಒಳಗಡೆಗೆನೆ ಬರ್ತಾರೆ.
ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಚೈರಪ್ಪನ ತೋರಿಸ್ತಾರೆ. ಅದೇ ಒಬ್ಬ ಸೈನಿಕನ ಕಥೆಯನ್ನ ಮುಗಿಸಿ ಸೈನಿಕನ ಗೆಟಪನೆ ಹಾಕೊಂಡಿದ್ದ ಅಲ್ವಾ. ಸೊ ಸೀದಾ ನಮ್ಮ ಶಾಯ್ರಾ ಅವಳ ಹತ್ರಕ್ಕಾಗಿನೇ ಬಂದು, ನಾನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲಾ ಗುಲಾಮರನ್ನವೇ ಕೂಡ ರಿಲೀಸ್ ಅನ್ನ ಮಾಡ್ತೀನಿ, ಖಂಡಿತ ನಾವೆಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತೀವಿ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ನಮ್ಮ ಶಾಯ್ರಾ ಕೂಡ ತುಂಬಾನೇ ಹ್ಯಾಪಿ ಆಗ್ತಾಳೆ. ಆ ನಂತರ ನಮ್ಮ ಚೈರೋಪು ಮಂತ್ರಿ ಇಲ್ದೇ ಇರುವ ಟೈಮ್ ಅನ್ನ ನೋಡ್ಕೊಂಡು ಆ ಮಂತ್ರಿಯ ರೂಮ್ ನ ಒಳಗಡೆಗೆ ಬಂದು ಅವರ ಮುದ್ರೆಯನ್ನೇ ಕದೀತಾನೆ. ನಂತರ ಸೀದಾ ಸೈನಿಕರಿರುವ ಜಾಗಕ್ಕಾಗಿನೇ ಬಂದು, ನೋಡಿ ನಮ್ಮ ಮಂತ್ರಿ ಅವರು ಹೊಸ ಆದೇಶವನ್ನ ಕೊಟ್ಟಿದ್ದಾರೆ, ನಮ್ಮ ಸೈನಿಕರ ನಡುವೆ ಯಾರೋ ವೇಷವನ್ನ ಹಾಕೊಂಡು ಮೋಸವನ್ನ ಮಾಡ್ತಿದಾರಂತೆ, ಆದ್ರಿಂದ ನಮ್ಮ ಮಂತ್ರಿ ಅವರು ಎಲ್ಲರನ್ನುವೆ ಚಕ್ಕನ ಮಾಡೋದಿಕ್ಕಾಗಿನೇ ಕರೆದಿದ್ದಾರೆ ಅಂತ ಇವನು ಕದ್ದಿರುವ ಒಂದು ಮುದ್ರೆಯನ್ನ ತೋರಿಸ್ಬೇಕಾದ್ರೆ ಎಲ್ಲಾ ಸೈನಿಕರುವೆ ಸೈಲೆಂಟ್ ಆಗಿನೇ ಆ ಜಾಗದಿಂದ ಹೊರಟೋಗ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ನಮ್ಮ ಚೇರಪ್ ಕೂಡ ಗುಲಾಮರ ಹತ್ರಕ್ಕಾಗಿನೇ ಬಂದು ಎಲ್ಲರ ಕುತ್ತಿಗೆಯಲ್ಲಿವೆ ಬೆಲ್ಟ್ ಅನ್ನ ಕಟ್ಟಿ ಮಡಗಿದ್ದಾರೆ ಅಲ್ವಾ, ಆ ಬೆಲ್ಟ್ ಅನ್ನ ತೆಗಿಯೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಮತ್ತೆ ನಮ್ಮ ಟೀಮ್ ಅವರನ್ನ ತೋರಿಸ್ಬೇಕಾದ್ರೆ ಇವಾಗ ಮತ್ತೊಂದು ರೂಮ್ ನ ಒಳಗಡೆಗೆ ಬಂದು ಮತ್ತೊಂದು ಚಾಲೆಂಜ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ನಂಬೋದಿಕ್ಕೂ ಕೂಡ ಆಗೋದಿಲ್ಲ ಅಂತಹ ಬ್ಯೂಟಿಫುಲ್ ಆದ ಫ್ಲವರ್ ಗಳನ್ನೆಲ್ಲ ಮಡಗಿದ್ದಾರೆ. ಅಂಡ್ ಈ ಜಾಗದಲ್ಲಿ ಅಪ್ಸರೆಯರ ಹಾಗೆ ತುಂಬಾನೇ ಬ್ಯೂಟಿಫುಲ್ ಆದ ಹುಡುಗಿಯರು ಸಾಂಗು ಡ್ಯಾನ್ಸು ಎಲ್ಲವನ್ನ ಮಾಡ್ಕೊಂಡು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಂತರ ನಮ್ಮ ಟೀಮ್ ನವರು ಇಲ್ಲಿಗೆ ಬರ್ಬೇಕಾದ್ರೆ ಈ ಅಪ್ಸರೆಯರು ನಮ್ಮ ಟೀಮ್ ನವರನ್ನ ನಿಧಾನವಾಗಿ ತಮ್ಮ ವಶಕ್ಕಾಗಿನೇ ತಗೋತಾರೆ. ನೆಕ್ಸ್ಟ್ ನಮ್ಮ ಹೀರೋ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗ್ಬೇಕಾದ್ರೆ ನಮ್ಮ ಶಾಯ್ರಾ ಜೊತೆ ಇವನು ಕೂಡ ನೀರಿನ ಒಳಗಡೆನೆ ಮುಳುಗ್ತಾ ಇದ್ದಾನೆ. ನಂತರ ಹೇಗಾದ್ರೂ ಮಾಡಿ ನಮ್ಮ ಶಾಯ್ರಾ ಅವಳನ್ನ ಕಾಪಾಡ್ಕೋಬೇಕು ಅಂತ ಅವಳಿಗೆ ಕಟ್ಟಿ ಮಡಗಿರುವ ಚೈನನ್ನ ಬಿಡ್ಸೋದಿಕ್ಕೆ ನೋಡ್ತಾ ಇದ್ದಾನೆ. ಬಟ್ ಆದ್ರೆ ಇದ್ಯಾವುದು ನಿಜ ಆಗಿರಲ್ಲ, ಬದಲಾಗಿ ಇದು ಇಲ್ಯೂಷನ್ ಆಗಿರುತ್ತೆ. ಅಂದ್ರೆ ನಮ್ಮ ಟೀಮ್ ನವರಿಗೆ ಯಾವ್ದ್ರ ಬಗ್ಗೆ ಭಯ ಇರುತ್ತೋ ಅದನ್ನೇ ಇಲ್ಯೂಷನ್ ಆಗಿ ಕೊಡ್ತಾ ಇದ್ದಾರೆ. ನಮ್ಮ ಮ್ಯಾಸ್ಕಿಯನ್ನ ನೋಡೋದಾದ್ರೆ ಇವಳು ಮದುವೆಯಾಗಿ ಫಸ್ಟ್ ನೈಟ್ ನಲ್ಲಿ ಇರ್ಬೇಕಾದ್ರೆ ಇವಳ ಗಂಡ ಚೆನ್ನಾಗಿನೇ ಕುಡ್ಕೊಂಡು ಬಂದು ಸರಿಯಾಗಿನೇ ಹೊಡೆದಿದ್ದಾನೆ. ನಂತರ ಇವಳ ಕೂದಲನ್ನವೇ ಕಟ್ ಮಾಡಿ ಇವಳಿಗೆ ತುಂಬಾನೇ ಅವಮಾನವನ್ನ ಮಾಡಿದಾನೆ. ಸೊ ಇದೇ ರೀತಿ ಎಲ್ರಿಗೂ ಕೂಡ ಒಂದೊಂದು ಇಲ್ಯೂಷನ್ ಬರ್ತಾನೆ ಇದೆ. ಅಂಡ್ ಅದೇ ರೀತಿ ನಮ್ಮ ಮಾಂತ್ರಿಕನಿಗೆ ಕೂಡ ಇಲ್ಯೂಷನ್ ಬರ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಇವನ ಹತ್ರ ಇರುವ ಒಂದು ಟ್ಯಾಬ್ಲೆಟ್ ಅನ್ನ ನುಂಗ್ಬಿಡ್ತಾನೆ. ಆದ್ರಿಂದ ನಮ್ಮ ಮಾಂತ್ರಿಕನಿಗೆ ಇಲ್ಲಿನ ರಿಯಾಲಿಟಿ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಇವನ ಹತ್ರ ಇರುವ ಮಾತ್ರೆಗಳನ್ನ ತಂದು ಎಲ್ರಿಗೂ ನುಗ್ಗಿಸಿ ಅವರ ಇಲ್ಯೂಷನ್ ಅನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ರಿಯಾಲಿಟಿಗೆನೆ ತರ್ತಾನೆ. ಅಂಡ್ ಅದೇ ರೀತಿ ನಮ್ಮ ಮ್ಯಾಸ್ಕಿಗೂ ಕೂಡ ಮಾತ್ರೆಯನ್ನ ನುಗ್ಸೋದಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಮ್ಯಾಸ್ಕಿ ಪೂರ್ತಿಯಾಗಿ ಇಲ್ಯೂಷನ್ ನ ಒಳಗಡೆಗಾಗಿನೇ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಸೊ ಹೇಗಾದ್ರೂ ಮಾಡಿ ನಮ್ಮ ಗಂಡನಿಂದ ನಾವು ಎಸ್ಕೇಪ್ ಆಗ್ಲೇಬೇಕು ಅಂತ ಒಂದು ಕತ್ತಿಯನ್ನ ತೋರಿಸಿ ಹೆದರ್ಸೋದಕ್ಕಾಗಿನೇ ನೋಡಿದಾಳೆ. ಬಟ್ ಆದ್ರೆ ಅವಳ ಹಸ್ಬೆಂಡ್ ತುಂಬಾನೇ ನಶೆಯಲ್ಲಿರೋದ್ರಿಂದ ಸೀದಾ ಬಂದು ನಮ್ಮ ಮ್ಯಾಸ್ಕಿ ಅವಳನ್ನ ಹಗ್ಗನ್ನ ಮಾಡ್ಕೊಂಡಿದ್ದಾನೆ. ಅಷ್ಟೇ ಇನ್ನವೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಮ್ಯಾಸ್ಕಿ ಅವಳ ಗಂಡನ ಹೊಟ್ಟೆಗೆ ಚಾಕುವನ್ನ ಚುಚ್ಚಿ ಅವನ ಕತ್ತಿಯನ್ನ ಮುಗಿಸ್ತಾಳೆ. ನಂತರ ಇವಳು ಇಲ್ಯೂಷನ್ ಇಂದ ಹೊರಗಡೆಗೆ ಬಂದು ನೋಡ್ಬೇಕಾದ್ರೆ ಇವಳ ಗಂಡ ಅನ್ಕೊಂಡು ನಮ್ಮ ಹುಡುಗಿನೇ ಚೂಚಿ ಇವನ ಕತ್ತಿಯನ್ನ ಮುಗಿಸಿದಾಳೆ. ಅಷ್ಟೇ ಇವಾಗ ನಮ್ಮ ಹುಡುಗಿ ಬೇರೆ ಸಾಯುವ ಸಿಚುವೇಶನ್ಗೆನೆ ಬಂದ್ಬಿಟ್ಟಿದ್ದಾನೆ. ಅಂಡ್ ಇವಾಗ ನಮ್ಮ ಮ್ಯಾಸ್ಗೆ ಒಂದು ವಿಷಯವನ್ನ ಹೇಳ್ಕೊತಾಳೆ. ಆಕ್ಚುಲ್ ಆಗಿ ನನ್ನ ಲೈಫಿನಲ್ಲಿ ತುಂಬಾನೇ ಕೆಟ್ಟ ಘಟನೆಗಳೆಲ್ಲ ನಡೆದಿದೆ. ಸೊ ನೀನು ಯಾವಾಗೆಲ್ಲ ನನ್ನನ್ನ ಪ್ರೀತಿ ಮಾಡೋದಿಕ್ಕೆ ಬಂದಿರ್ತಾ ಇದ್ಯೋ ನನ್ನ ಲೈಫಿನ ಎಲ್ಲಾ ಘಟನೆಗಳಿವೆ ನೆನ್ಪಾಗ್ಬಿಟ್ಟಿದೆ. ಸೊ ನಿನ್ನ ಪ್ರೀತಿಯನ್ನ ಪಡ್ಕೊಳ್ಳೋದಿಕ್ಕೆ ನನ್ಗೆ ಯೋಗ್ಯತೆನೆ ಇಲ್ದಿರೋದ್ರಿಂದ ನನ್ನ ಹೆಸರನ್ನವೇ ಕೂಡ ಹೇಳಲೇ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇದನ್ನ ಕೇಳುವ ನಮ್ಮ ಹುಡುಗಿ ಕೂಡ ತೊಂದ್ರೆ ಇಲ್ಲ, ನಾನು ಶುರುನಲ್ಲಿ ಯಾವ ರೀತಿ ಇಷ್ಟವನ್ನ ಪಡ್ತಿದ್ನೋ ಇವಾಗ್ಲೂ ಕೂಡ ನನ್ಗೆ ನೀನು ಅಷ್ಟೇ ಇಷ್ಟವಾಗಿದ್ಯಾ ಅನ್ನೋದಾಗಿ ಹೇಳ್ತಾನೆ. ಅದು ಅಲ್ದೆ ನೀನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಇಷ್ಟ ಪಡದೆ ಇರುವಂತಹ ನಿನ್ನ ಲೈಫಿನ ಒಂದು ಸೀಕ್ರೆಟ್ ಅನ್ನ ನನ್ನ ಹತ್ರವಾಗಿ ಹೇಳ್ಕೊಂಡಿದ್ಯಾ, ಇದೇ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ. ಸೊ ನನ್ಗೆ ಇಷ್ಟು ಸಾಕು. ಅಂಡ್ ನಾನು ಸತ್ಮೇಲೆ ನೀನು ಸ್ವಲ್ಪ ಕೂಡ ಅಳ್ಬಾರ್ದು ಅನ್ನೋದಾಗಿನೇ ಒಂದು ಮಾತನ್ನ ಹೇಳಿ ನಮ್ಮ ಹುಡಿ ಅಲ್ಲೇನೆ ತೀರೋಗ್ಬಿಡ್ತಾನೆ. ನಂತರ ನಮ್ಮ ಮ್ಯಾಸ್ಕಿ ಅವನ ಕಿವಿಯ ಹತ್ರಕ್ಕಾಗಿನೇ ಬಂದು ಮ್ಯಾಸ್ಕಿ ಅನ್ನೋದಾಗಿ ಅವಳ ಹೆಸರನ್ನ ಹೇಳ್ಕೊತಾಳೆ. ಅಂಡ್ ಇವಾಗ ಬೇರೆ ನಮ್ಮ ಪೂರ್ತಿಯಾದ ಟೀಮು ಇಲ್ಯೂಷನ್ ಇಂದ ಹೊರಗಡೆ ಬಂದಿದೆ ಅಲ್ವಾ. ಸೊ ಫೈನಲಿ ಇಲ್ಲಿನ ಚಾಲೆಂಜ್ ಅನ್ನವೇ ಕೂಡ ಗೆದ್ದಿದ್ದಾರೆ. ನಂತರ ಇಬ್ರು ಮತ್ತೊಂದು ರೂಮ್ ನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ಬೇಕು. ಬಟ್ ಆದ್ರೆ ನಮ್ಮ ಮ್ಯಾಸ್ಕಿ ಹುಡಿಯ ಬಾಡಿಯನ್ನ ಇದೇ ಜಾಗದಲ್ಲಿ ಬಿಟ್ಟು ಹೋಗೋದಿಕ್ಕೆ ಇಷ್ಟಪಡಲ್ಲ. ಸೊ ಅವನ ಬಾಡಿಯನ್ನ ಎತ್ಕೊಂಡು ಇವಳ ಬೆನ್ನ ಮೇಲ್ಗಡೆಗಾಗಿನೇ ಕಟ್ಟಿ ಮಡಿಕೋತಾಳೆ. ಸರಿ ಓಕೆ ಅಂತ ಇವರು ಟ್ರಾವೆಲ್ ಅನ್ನ ಮಾಡಿ ಮತ್ತೊಂದು ರೂಮ್ ನ ಒಳಗಡೆಗೆ ಬರ್ಬೇಕಾದ್ರೆ ಎಲ್ಲರೂ ಒಂದು ಕ್ಷಣಕ್ಕೆ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇವರು ಬಂದಿರುವ ಜಾಗ ಯಾವ್ದು ಅಂದ್ರೆ ಅದೇ ಓಪನಿಂಗ್ ನಲ್ಲಿ ಮೊದಲನೇ ರೂಮಿಗೆ ಬಂದಿದ್ರು ಅಲ್ವಾ, ಅದೇ ರೂಮ್ ನ ಒಳಗಡೆಗೆನೆ ಬಂದು ನಿಂತಿದ್ದಾರೆ. ಅಂಡ್ ಇವಾಗ್ಲೂ ಕೂಡ ಕತ್ತಿಗಳನ್ನ ಹಿಡ್ಕೊಂಡು ತಿರುಗುವ ಮೂರ್ತಿಗಳನ್ನೇ ಬಂದು ಅಟ್ಯಾಕ್ ಅನ್ನ ಮಾಡುತ್ತೆ. ಬಟ್ ಆದ್ರೆ ನಮ್ಮ ಟೀಮ್ ನವರಿಗೆ ಮೊದ್ಲೇನೆ ಗೊತ್ತಿಲ್ದಿರೋದ್ರಿಂದ ಸೈಲೆಂಟ್ ಆಗಿನೇ ನಿಂತ್ಕೋತಾರೆ. ಅಂಡ್ ಇವಾಗ ನಮ್ಮ ಹೀರೋಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಹೀರೋ ತಲೆಯನ್ನ ಎತ್ತಿ ಮೇಲೆ ನೋಡ್ಬೇಕಾದ್ರೆ ಈ ಮೂರ್ತಿಗಳು ಮನುಷ್ಯರ ವೈಬ್ರೇಷನ್ ಇಂದ ಅಟ್ಯಾಕ್ ಅನ್ನ ಮಾಡ್ತಿಲ್ಲ, ಬದಲಾಗಿ ಪ್ರತಿಯೊಂದು ಮೂರ್ತಿಗಳಿಗೂ ಕೂಡ ವೈರನ್ನ ಹಾಕಿ ಕಟ್ಟಿ ಮಾಡಲಾಗಿದೆ.
ಅಂದ್ರೆ ಇವುಗಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಒಂದು ದೊಡ್ಡದಾದ ಪಿಲ್ಲರ್. ಅಂಡ್ ಈ ವಿಷಯವನ್ನ ನಮ್ಮ ಟೀಮ್ ನವರಿಗೆ ಹೇಳ್ಕೋಬೇಕಾದ್ರೆ ನಮ್ಮ ಬೋಜೋ ಅವನ ಕತ್ತಿಯನ್ನ ಬೀಸಿ ಮೂರ್ತಿಗಳ ಜೊತೆ ಕನೆಕ್ಟ್ ಆಗಿರುವ ಎಲ್ಲಾ ವೈರ್ ಅನ್ನುವೆ ಕತ್ತರಿಸಿ ಹಾಕ್ತಾನೆ. ಸೊ ಫೈನಲಿ ಎಲ್ಲಾ ಮೂರ್ತಿಗಳಿವೆ ಕೂಡ ಶಟ್ ಡೌನ್ ಆಗುತ್ತೆ. ಅಂಡ್ ಇವಾಗ ನಮ್ಮ ಹೀರೋ ಮತ್ತೊಂದು ವಿಷಯವನ್ನ ರಿವೀಲ್ ಮಾಡ್ತಾನೆ. ಅಂದ್ರೆ ನಾವು ಮೊದಲು ಎಂಟ್ರಿಯನ್ನ ಕೊಟ್ಟಾಗ ಈ ರೂಮು ಎಂಟ್ರೆನ್ಸ್ ಆಗಿತ್ತು. ಬಟ್ ಆದ್ರೆ ನಾವು ಚಾಲೆಂಜ್ ಗಳನ್ನ ಫೇಸ್ ಮಾಡಿ ಮುಂದೆ ಬರ್ಬೇಕಾದ್ರೆ ಮತ್ತೆ ಅದೇ ರೂಮ್ ಬಂದು ನಮ್ಮ ಹತ್ರ ಕನೆಕ್ಟ್ ಆಗಿದೆ. ಅಂದ್ರೆ ಇಲ್ಲಿ ಇರ್ತಾ ಇರೋ ಎಲ್ಲಾ ರೂಮ್ ಗಳಿವೆ ಕೂಡ ತಮ್ಮ ಪೊಸಿಷನ್ ಅನ್ನ ಚೇಂಜ್ ಮಾಡ್ತಿರ್ತಾವೆ. ಅದು ಅಲ್ಲದೆ ಈ ಮೆಕ್ಯಾನಿಸಮ್ ನ ಒಳಗಡೆ ಟೋಟಲ್ 54 ರೂಮ್ ಗಳನ್ನ ಮಡಗಲಾಗಿದೆ. ಇದ್ರಲ್ಲಿ ಒಂದೇ ಒಂದು ರೂಮ್ ನಲ್ಲಿ ಮಾತ್ರ ಕೀ ಅನ್ನ ಬಚ್ಚಿ ಮಡಗಿರೋದು. ಸೊ ನಾವು ಅದೇ ರೂಮ್ ಅನ್ನ ಹುಡುಕಿ ಅಲ್ಲಿಗೆನೆ ಹೋಗ್ಬೇಕು ಅಂತ ಡಿಸೈಡ್ ಅನ್ನ ಮಾಡಿ ಫೈನಲಿ ಆ ಕೀಯನ್ನ ಮಡಗಿರುವ ರೂಮ್ ನ ಒಳಗಡೆಗಾಗಿನೇ ಬರ್ತಾರೆ. ಈ ರೂಮ್ ನ ಒಳಗೆ ಬಂದು ನೋಡ್ಬೇಕಾದ್ರೆ ಸುತ್ತಮುತ್ತಲಿವೆ ಬರೀ ರ್ಯಾಕ್ ಗಳನ್ನೇ ಮಡಗಿದ್ದಾರೆ. ಅಂಡ್ ಆ ರ್ಯಾಕ್ ಗಳ ಒಳಗಡೆ ಅಂತೂ ತುಂಬಾನೇ ಹಳೆ ಕಾಲದ ಬೂಸ್ ಗಳನ್ನೆಲ್ಲ ಮಡಗಿದ್ದಾರೆ. ಇನ್ನು ಆ ರ್ಯಾಕ್ ಗಳ ಮೇಲ್ಗಡೆ ಅಂತೂ ದೊಡ್ಡ ದೊಡ್ಡ ಗಾತ್ರದ ಮೂರ್ತಿಗಳನ್ನ ಮಡಗಲಾಗಿದೆ. ಸೊ ಇದ್ರ ನಡುವೆ ನಮ್ಮ ಟರ್ಬೋಗೆ ಒಂದು ವಿಚಿತ್ರವಾದ ವಸ್ತು ಕಾಣಿಸುತ್ತೆ. ಆ ವಸ್ತು ಬೇರೆ ಯಾವ್ದು ಅಲ್ಲ, ಇವರು ಹುಡಿಕೊಂಡು ಬಂದಿರುವ ಕೀ. ಅದನ್ನ ನೋಡಿದ ಕೂಡಲೇ ನಮ್ಮ ಟರ್ಬೋ ಅದನ್ನ ಕೈಗೆ ಎತ್ಕೋಬೇಕಾದ್ರೆ ಇಲ್ಲಿ ಮಡಗಿರ್ತಾ ಇರುವ ಸಾವಿರಾರು ಮೂರ್ತಿಗಳ ಬಾಯಿಂದ ಸಡನ್ ಆಗಿ ಬಾಣಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಶುರುವಾಗುತ್ತೆ. ಆದ್ರಿಂದ ಇವರ ಪ್ರಾಣವನ್ನ ಕಾಪಾಡ್ಕೊಳ್ಳೋದಿಕ್ಕಾಗಿ ಬಾಣಗಳು ಬರ್ದೇ ಇರುವಂತಹ ಒಂದು ರ್ಯಾಕ್ ನ ಜಾಗವನ್ನ ನೋಡಿ ನಮ್ಮ ಟೀಮ್ ನವರು ಅದೇ ಜಾಗಕ್ಕಾಗಿನೇ ಓಡಿ ಬರ್ತಾರೆ. ಬಟ್ ಆದ್ರೆ ನಮ್ಮ ಮ್ಯಾಚ್ಗೆ ಹುಡಿ ಅವನ ಬಾಡಿಯನ್ನ ಎತ್ಕೊಂಡು ಬರ್ತಿದ್ಲು ಅಲ್ವಾ. ಬಟ್ ಆದ್ರೆ ಅವನ ಬಾಡಿಯನ್ನ ಎತ್ಕೊಂಡು ಬರೋದಿಕ್ಕೆ ಆಗದೆ ಮಧ್ಯದಲ್ಲೇನೆ ಬಿಟ್ಟು ಬರ್ಬೇಕಾಗುತ್ತೆ. ನಂತರ ಈ ಟ್ರ್ಯಾಪ್ ಅನ್ನ ಯಾವ ರೀತಿ ಮುರಿಯೋದು ಅಂತ ನಮ್ಮ ಹೀರೋ ಇಣಿಕಿ ನೋಡ್ಬೇಕಾದ್ರೆ ಇದನ್ನ ಸೆನ್ಸ್ ಮಾಡುವ ಮೂರ್ತಿಗಳು ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಕಡೆಗೇನೆ ಅಟ್ಯಾಕ್ ಅನ್ನ ಮಾಡುತ್ತೆ. ಸೊ ನಮ್ಮ ಹೀರೋ ಫಟ್ ಅಂತ ಅವನ ಮುಖವನ್ನ ವಾಪಸ್ ಹೇಳ್ಕೊತಾನೆ. ಆ ನಂತರ ಇಲ್ಲಿನ ಟ್ರ್ಯಾಪ್ ಯಾವ ಜಾಗದಲ್ಲಿ ಇದೆ ಅಂತ ಎಲ್ಲವನ್ನ ತಿಳ್ಕೊಂಡು ನೋಡಿ ಯಾರಾದ್ರೂ ನನ್ನ ಜೊತೆಯಾಗಿ ಕವರ್ ಅನ್ನ ಕೊಟ್ರೆ ನಾನು ಖಂಡಿತ ಈ ಟ್ರ್ಯಾಪ್ ಅನ್ನವೇ ಮುರಿತೀನಿ ಅನ್ನೋದಾಗಿನೇ ಹೇಳ್ತಾನೆ. ಸೊ ಇದನ್ನ ಕೇಳುವ ನಮ್ಮ ಟರ್ಬೋ ಹೇಗಿದ್ರು ನನ್ನ ಎದೆಗೆ ಒಂದು ಬಾಣ ಚುಚ್ಕೊಂಡಿದೆ, ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಪ್ರಾಣ ಕೂಡ ಹೋಗ್ಬಿಡುತ್ತೆ. ಆದ್ರಿಂದ ನನ್ನನ್ನೇ ನಾನು ತ್ಯಾಗವನ್ನ ಮಾಡ್ಕೊಂಡು ನಿಮ್ಮನ್ನಾದ್ರೂ ಕಾಪಾಡ್ತೀನಿ. ಸೊ ನಾನು ಕವರ್ ಅನ್ನ ಕೊಡ್ತೀನಿ ಅನ್ನೋದಾಗಿನೇ ರೆಡಿ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಮಾಡಿ ನಮ್ಮ ಚೇರಪ್ಪನ ತೋರಿಸ್ಬೇಕಾದ್ರೆ ಇವನು ಎಲ್ಲಾ ಗುಲಾಮರನ್ನುವೇ ರಿಲೀಸ್ ಅನ್ನ ಮಾಡ್ಬಿಟ್ಟಿದ್ದಾನೆ. ಸೊ ಇವಾಗ ಎಲ್ಲರೂ ಒಟ್ಟಾಗಿನೇ ಸೇರ್ಕೊಂಡು ಆ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಕಟ್ ಮಾಡಿ ವಾಪಸ್ಸು ನಮ್ಮ ಟೀಮ್ ಅನ್ನ ತೋರಿಸ್ಬೇಕಾದ್ರೆ ಮೊದ್ಲು ನಮ್ಮ ಟರ್ಬೋ ಹೊರಗಡೆಗಾಗಿನೇ ಓಡಿ ಬರ್ತಾನೆ. ಅದೇ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಕೂಡ ಬರ್ಬೇಕಾದ್ರೆ ಎಲ್ಲಾ ಬಾಣಗಳಿವೆ ನಮ್ಮ ಟರ್ಬೋವಿನ ಮೇಲೆ ಅಟ್ಯಾಕ್ ಮಾಡಿದಾವೆ ಅಲ್ವಾ. ಸೊ ಅವನ ಮೈ ತುಂಬಾ ಬರೀ ಬಾಣಗಳೇನೆ ತುಂಬ್ಕೊಬಿಟ್ಟಿದೆ. ಆದ್ರಿಂದ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಒಂದು ಜಾಗಕ್ಕೆ ಬಂದು ಕುಳಿತ್ಕೊಬಿಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ಕೂಡ ಅವನ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ನಮ್ಮ ಟರ್ಬೋ ನನ್ನ ಚಿಂತೆಯನ್ನ ಬಿಟ್ಬಿಡು, ಈ ರ್ಯಾಕ್ ಅನ್ನ ಯೂಸ್ ಮಾಡ್ಕೊಂಡು ಮೇಲಕ್ಕಾಗಿ ಹೋಗಿ ಆ ಮೆಕ್ಯಾನಿಸಮ್ ಅನ್ನ ಸ್ಟಾಪ್ ಮಾಡು ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಆ ಮೆಕ್ಯಾನಿಸಮ್ ನ ಹತ್ರಕ್ಕಾಗಿ ಬರ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಲಕ್ಷಾಂತರ ಬಾಣಗಳನ್ನ ಆಲ್ರೆಡಿ ಸೆಟ್ ಮಾಡಿ ಮಡಗಲಾಗಿದೆ. ಆದ್ರೂ ಕೂಡ ನಾವಿದನ್ನ ನಿಲ್ಲಿಸಲೇಬೇಕು ಅಂತ ಒಂದು ಚೈನ್ ಅನ್ನ ತಗೊಂಡು ಅಲ್ಲಿ ತಿರುಗ್ತಾ ಇರುವ ರೋಲರ್ಗೆ ಆ ಚೈನ್ ಅನ್ನ ಸೂತಿ ಕೊನೆಗೆ ಸ್ಟಾಪ್ ಅನ್ನ ಮಾಡ್ತಾನೆ. ನಂತರ ನಮ್ಮ ಟೀಮ್ ನವರು ಆ ಕೀಯನ್ನೇ ಎತ್ಕೊಂಡು ಅಲ್ಲಿಂದ ಹೊರಗಡೆಗಾಗಿನೇ ಓಡಿ ಬರ್ತಾರೆ. ಅಂಡ್ ಈ ಕಡೆ ನಮ್ಮ ಜೀರೋಪನ ತೋರಿಸ್ಬೇಕಾದ್ರೆ ಅದೇ ನಮ್ಮ ಶಾಹಿರಾ ನೀರಿನ ಒಳಗಡೆ ಮುಳುಗಿ ತೀರೋಗ್ಬಿಡ್ತಾ ಇದ್ಲು ಅಲ್ವಾ. ಅದೇ ಜಾಗಕ್ಕೆ ಬಂದು ಇವಳನ್ನ ಕಾಪಾಡೋದಕ್ಕಾಗಿನೇ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ಮಂತ್ರಿ ಕಡೆಯ ಸೈನಿಕ ಬಂದು ನಮ್ಮ ಚೇರೋಪ್ ಅವನ ಮೇಲೆ ಅಟ್ಯಾಕ್ ಅನ್ನ ಮಾಡಿ ಒಂದು ಚಾಕುವನ್ನುವೇ ಚುಚ್ತಾನೆ. ಆದ್ರೂ ಕೂಡ ನಮ್ಮ ಚೇರೋಪ್ ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಶೈರಾ ಅವಳನ್ನ ಫೈನಲಿ ಕಾಪಾಡ್ತಾನೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ಹೀರೋ ಕೂಡ ಈ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ನಮ್ಮ ಚೇರೋಪ್ ಸಾಯುವ ಸಿಚುವೇಶನ್ ಗೆನೆ ಬಂದ್ಬಿಟ್ಟಿದ್ದಾನೆ. ಆದ್ರೂ ಕೂಡ ಶೈರಾ ಅವಳನ್ನ ಕಾಪಾಡಿ ಎಲ್ಲರೂ ಇಲ್ಲಿಂದ ಎಸ್ಕೇಪ್ ಆಗಿ ಅನ್ನೋದಾಗಿನೇ ಹೇಳಿ ಫೈನಲಿ ನಮ್ಮ ಚೇರೋಪ್ ಕೂಡ ತೀರೋಗ್ಬಿಡ್ತಾನೆ. ನಂತರ ನಮ್ಮ ಹೀರೋ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ನಮ್ಮ ಶೈರಾ ಅವಳನ್ನ ಆ ಗ್ಲಾಸ್ ನಿಂದ ಹೊರಗಡೆಗಾಗಿನೇ ತೆಗಿತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಪೂರ್ತಿಯಾದ ಟೀಮು ಆ ಸೈನಿಕರ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ತಾ ಇದೆ. ಅಂಡ್ ಇದೇ ಜಾಗಕ್ಕೆ ಆ ಮಂತ್ರಿ ಕೂಡ ಎಂಟ್ರಿಯನ್ನ ಕೊಟ್ಟು ಅವನ ಒಂದು ಕೈಯನ್ನ ಓಪನ್ ಮಾಡ್ಬೇಕಾದ್ರೆ ಆಕ್ಚುಲ್ ಆಗಿ ಅವರ ಒಂದು ಕೈ ಬಂದು ಲೋಹದಿಂದ ಮಾಡಲಾಗಿದೆ. ಸೊ ಅದನ್ನ ಬಳಸಿ ಎಲ್ಲರ ಖಾತೆಯನ್ನುವೇ ಎರ್ರ ಬೀರಿಯಾಗಿ ಮುಗಿಸ್ತಾ ಇದ್ದಾನೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ಹಿಂದೆಯಿಂದ ಒಂದು ದೊಡ್ಡ ಗಾತ್ರದಲ್ಲಿ ಬೆಳಕು ಬರುತ್ತೆ. ಸೊ ಆ ಬೆಳಕು ಏನು ಅಂತ ನೋಡ್ಬೇಕಾದ್ರೆ ನಮ್ಮ ಹೀರೋ ಅದೇ ವೈರ್ಗಳ ಮುಖಾಂತರ ಮೂರ್ತಿಗಳು ಇವರನ್ನ ಅಟ್ಯಾಕ್ ಮಾಡಿ ಬರ್ತಿದ್ವು ಅಲ್ವಾ. ಅದ್ರಲ್ಲಿ ಒಂದು ಮೂರ್ತಿಯನ್ನ ನಮ್ಮ ಹೀರೋ ಕಂಟ್ರೋಲ್ ಅನ್ನ ಮಾಡಿ ಸವಾರಿ ಮಾಡ್ಕೊಂಡೇ ಬರ್ತಿದ್ದಾನೆ. ನಂತರ ಮೂರ್ತಿಯನ್ನೇ ಕೂಡ ಆಕ್ಟಿವೇಟ್ ಮಾಡಿ ಡೈರೆಕ್ಟ್ ಈ ಮಂತ್ರಿ ಮೇಲೆನೆ ಅಟ್ಯಾಕ್ ಅನ್ನ ಮಾಡ್ತಿ. ನಿಜವಾಗ್ಲೂ ನನ್ಗಿಂತ ನೀನು ಒಬ್ಬ ಬಲಶಾಲಿಯಾದ ವ್ಯಕ್ತಿನೇ ಆಗಿರಬಹುದು, ಬಟ್ ಆದ್ರೆ ಮೆಕ್ಯಾನಿಸಮ್ ನ ವಿಷ ಬಂದ್ರೆ ನಿಮ್ಮಪ್ಪ ಕಣೋ ನಾನು ಅಂತ ಒಂದು ಡೈಲಾಗ್ ಅನ್ನ ಕೊಟ್ಟು ಇವನು ಇಷ್ಟೊತ್ತು ಹುಡುಕಿ ತಂದಿರುವ ಕೀಯನ್ನೇ ಕೂಡ ಕೊಡ್ತಾನೆ. ತಗೋ, ಈ ಕೀಗೋಸ್ಕರನೇ ಅಲ್ವಾ ನೀನ್ ಇಷ್ಟೊಂದು ದೊಂಬರಾಟವನ್ನ ಮಾಡಿದ್ದು.
ಇವಾಗ ಇದೇ ಕೀ ನಿನ್ನ ಪ್ರಾಣವನ್ನ ತೆಗೆಯುತ್ತೆ ನೋಡು ಅಂತ ಆ ಮಂತ್ರಿಗಳ ಟೀಮ್ ನ ಮೆಕ್ಯಾನಿಸಮ್ ನ ರೂಮ್ ನ ಒಳಗಡೆಗೆನೆ ಲಾಕ್ ಅನ್ನ ಮಾಡಿ ನಮ್ಮ ಪೂರ್ತಿಯಾದ ಟೀಮು ಸೇಫ್ ಆಗಿನೇ ಹೊರಗಡೆಗಾಗಿನೇ ಬರುತ್ತೆ. ಅಂಡ್ ಅದೇ ರೀತಿಯ ಮಂತ್ರಿಗಳ ಟೀಮು ಆ ಮೆಕ್ಯಾನಿಸಮ್ ನಿಂದ ಹೊರಗಡೆ ಬರೋಕಾಗ್ದೆ ಅದ್ರ ಒಳಗಡೆ ಇರುವ ಟ್ರ್ಯಾಪ್ ನಲ್ಲಿ ಸಿಕ್ಕಾಕೊಂಡು ಎಲ್ರು ಕೂಡ ತೀರೋಗ್ತಾರೆ. ಇನ್ನು ನಮ್ಮ ಪೂರ್ತಿಯಾದ ಟೀಮು ಎಲ್ಲಾ ಗುಲಾಮರನ್ನುವೆ ರಿಲೀಸ್ ಅನ್ನ ಮಾಡಿ ಫೈನಲಿ ಹೊರಗಡೆಗಾಗಿನೇ ಬಂದು ನೆಮ್ಮದಿಯಾದ ಲೈಫ್ ಅನ್ನ ಶುರು ಮಾಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಇಂಥದ್ದೇ ಕ್ರೇಜಿ ಲೆವೆಲ್ ನ ಮೂವಿಗಳನ್ನ ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.